ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓಂ 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 ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ಭಾನುವಾರ. ಇಂದು ನಮ್ಮೊಂದಿಗೆ ಸೋದರಿ ಪಿ ಭುವನೇಶ್ವರಿ ಹುಳಿಯಾರ್ ಅವರಿದ್ದಾರೆ. ಅವರ ಪರಿಚಯ ನಮಗೆಲ್ಲರಿಗೂ ಕೂಡ ಇದೆ. ಈಗ ಮೊದಲು ಸರ್ಕಾರಿ ನೌಕರಿಯಲ್ಲಿದ್ರು, ನಿವೃತ್ತಿ ಆದ ನಂತರ ಪೂರ್ತಿಯಾಗಿ ತಮ್ಮನ್ನು ಥಿಯಾಸಫಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೇ ವೇದಿಕೆಯಿಂದ ಹಲವಾರು ಬಾರಿ ಉಪನ್ಯಾಸ ನೀಡಿದ್ದಾರೆ. ಎಲ್ಲ ಲಾಡ್ಜ್ಗಳಿಗೂ ಭೇಟಿ ಕೊಟ್ಟು ಉಪನ್ಯಾಸ ನೀಡಿದ್ದಾರೆ. ಎಂಥ ಕ್ಲಿಷ್ಟ ವಿಷಯಗಳನ್ನಾದರೂ ಕೂಡ ನಮಗೆ ಸರಳವಾಗಿ ತಿಳಿಸಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಸ್ಟಾರ್ಟ್ ಮಾಡೋದು ಸರ್? ಶುರು ಮಾಡಿ. ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ, ಸರ್ವರ ಹೃದಯದಲ್ಲಿ ಅಡಗಿರುವಂತಹ ಪರಾತ್ಪರ ಚೈತನ್ಯಕ್ಕೆ ವಂದಿಸಿ. ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಸಹೋದರ ಸಹೋದರಿಯರೇ, ಸೃಷ್ಟಿಯ ವ್ಯವಸ್ಥೆಯ ಬಗ್ಗೆ, ಭಗವಂತನ ಯೋಜನೆಯ ಬಗ್ಗೆ, ಈ ಒಂದು ಮನುಷ್ಯ ಜನ್ಮದ ಶ್ರೇಷ್ಠತೆಯ ಬಗ್ಗೆ, ಆ ಭಗವಂತನ ಸೃಷ್ಟಿನಲ್ಲಿ ಮನುಷ್ಯ ಜನ್ಮಕ್ಕೆ ಎಷ್ಟು ಶ್ರೇಷ್ಠತೆನ ಭಗವಂತ ಕರುಣಿಸಿದಾನೆ, ಇದರ ವ್ಯವಸ್ಥೆ ಯಾತಕ್ಕೋಸ್ಕರ, ಆ ಸೃಷ್ಟಿಯ ಯೋಜನೆಯಲ್ಲಿ ಮನುಷ್ಯ ಜನ್ಮದ ಅಂದ್ರೆ ಮನುಷ್ಯನ ಒಂದು ವ್ಯವಸ್ಥೆಯ ಒಂದು ಪರಿಕಲ್ಪನೆ ಯಾವ ಒಂದು ದೃಷ್ಟಿಯಿಂದ ಭಗವಂತ ಇಷ್ಟು ಅದ್ಭುತವಾದ ವಿಶೇಷವಾದಂತಹ ಉಪಕರಣ ಅಂದ್ರೆ ಮನುಷ್ಯನ ಜನ್ಮವನ್ನ ಕೊಟ್ಟಿದ್ದಾನೆ, ಇದರ ಉದ್ದೇಶ ಯಾತಕ್ಕೋಸ್ಕರ, ಇದನ್ನ ಹೇಗೆ ನಾವು ಈ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು, ಯಾವ ಹಾದಿನಲ್ಲಿ ಹೋಗ್ಬೇಕು ಅನ್ನೋ ಒಂದು ವಿಚಾರವಾಗಿ ಸನಾತನ ಕಾಲದಿಂದನೂ ಸಹ ಆರ್ಷೇಯ ಕಾಲದಿಂದನೂ ಮನುಷ್ಯನ ಒಂದು ಜೀವನದ ಬಗ್ಗೆ ಪ್ರತಿ ಹೆಜ್ಜೆನಲ್ಲೂ ಕೂಡ ಅವನು ಹೇಗ್ ಸಾಗ್ಬೇಕು, ಈ ಸೃಷ್ಟಿಯ ರಹಸ್ಯವನ್ನ, ಈ ಸೃಷ್ಟಿಯ ಉದ್ದೇಶವನ್ನ, ಭಗವಂತನ ಯೋಜನೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೊಂದು ವಿಚಾರವಾಗಿ ಮೊದ್ಲಿಂದನೂ ಕೂಡ ಹೇಳ್ತಾ ಬಂದಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಮನುಷ್ಯನ ಬದುಕು, ಜೀವನ ಹೇಗ್ ಸಾಗಿಸ್ಬೇಕು, ಅವನು ಈ ಜನ್ಮದ ಶ್ರೇಷ್ಠತೆನ ಹೇಗೆ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಅನ್ನೋದಕ್ಕೆ ನಿಜವಾಗ್ಲೂ ಕೂಡ ಎಂತಹ ಒಂದು ಜ್ಞಾನದ ಒಂದು ವಿಚಾರವನ್ನ ನಮ್ಗೆ ಕೊಟ್ಟಿದ್ದಾರೆ. ಜ್ಞಾನದ ಸರಣಿ ನಿಧಿ ಅಂತ ಹೇಳ್ಬೋದು. ಅಂತ ಒಂದು ವ್ಯವಸ್ಥೆನ ನಾವು ನೋಡ್ತಾ ಹೋದ್ರೆ ಗೊತ್ತಾಗತ್ತೆ ಎಷ್ಟು ಅದ್ಭುತವಾದಂತಹ ವಿಶೇಷ ಸೌಲಭ್ಯವನ್ನ ಭಗವಂತ ಈ ಸೃಷ್ಟಿಯ ಒಂದು ಜನ್ಮದ ಜೊತೆಗೆ ಆ ಬದುಕಿನ ಒಂದು ಹಾದಿನಲ್ಲಿ ಸಾಗುವಂತ ವ್ಯವಸ್ಥೆಯನ್ನ ಎಷ್ಟು ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ವಿಸ್ಮಯ ಅನ್ಸುತ್ತೆ, ಆಶ್ಚರ್ಯ ಅನ್ಸುತ್ತೆ. ಜೊತೆಗೆ ನಾವೆಲ್ಲರೂ ಎಷ್ಟು ಪುಣ್ಯವಂತರು. ಯಾಕೆ ಅಂತ ಹೇಳಿದ್ರೆ ಭಗವಂತನ ಯೋಜನೆ ವಿಕಾಸದ ಯೋಜನೆ, ಲೋಕ ಕಲ್ಯಾಣ ಕಾರ್ಯ. ಅದಕ್ಕೋಸ್ಕರ ನಮ್ಮನ್ನ ಅಂದ್ರೆ ಈ ಉಪಕರಣವನ್ನ ಹೇಗೆ ನಾವು ಆ ಇನ್ಸ್ಟ್ರೂಮೆಂಟ್ಸ್ ಹೇಗೆ ಉಪಯೋಗಿಸೋದಕ್ಕೆ ತಯಾರು ಮಾಡ್ಕೊಳ್ಬೇಕು
ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ನಾವು ನೋಡ್ತಾ ಹೋದ್ರೆ ಅರ್ಥ ಆಗ್ತಾ ಹೋಗುತ್ತೆ. ಹಿಂದಿನ ಕಾಲದಿಂದನೂ ನಾವು ಋಷಿ ಮುನಿಗಳು ಆರ್ಷಿಯ ಕಾಲದಿಂದನೂ ಸಹ ಯಾವ ರೀತಿ ಆ ಕವಯಿತ್ರಿಗಳು, ಕವಿಗಳು, ಋಷಿ ಮುನಿವರ್ಯರು, ಋಷಿ ಪುಂಗರು ಎಲ್ರೂ ಕೂಡ ಹೇಳ್ತಾ ಬಂದಿರೋ ವೇದಗಳ ಕಾಲದಿಂದನೂ ಕೂಡ, ಹಾಗೇನೆ 12ನೇ ಶತಮಾನದಲ್ಲೂ ಕೂಡ ಅವರು ಯಾವ ರೀತಿಯಾದಂತಹ ಒಂದು ಭಗವಂತನ ಯೋಜನೆಯನ್ನ ಅರ್ಥ ಮಾಡಿಕೊಂಡು ಆ ಸತ್ಯದ ಬೆಳಕಿನಲ್ಲಿ ಸಾಗಿ ಅನುಭವ ಹಂತದಲ್ಲಿ ಅಂದ್ರೆ ಪ್ರಜ್ಞೆಯ ಉತ್ತುಂಗ ಸ್ಥಿತಿನಲ್ಲಿ ಅವರು ಅನುಭವಿಸಿ ಅನುಭವವನ್ನ ಪಡ್ಕೊಂಡು ಆ ಅನುಭವದ ಬೆಳಕಿನಲ್ಲಿ ಕಂಡ ಸತ್ಯವನ್ನ ಅಂದ್ರೆ ಸತ್ಯ ದರ್ಶನ ಅಂತ ಹೇಳಿದ್ರೆ ಭಗವಂತನ ಯೋಜನೆಯ ನಿಜವಾದ ದೃಷ್ಟಿಕೋನವನ್ನ ನಮ್ಮ ಮುಂದೆ ಇಡೋದಿಕ್ಕೆ ಅಂದ್ರೆ ಅವರ ಬದುಕಿನ ರೂಪದಲ್ಲಿ ಕಂಡುಕೊಂಡಂತಹ ಭಗವಂತನ ಯೋಜನೆಯ ಸತ್ಯವನ್ನ ನಮ್ಮ ಮುಂದೆ ಆ ಒಂದು ಶರಣ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವು ಥಿಯಾಸಫಿ ಬೆಳಕಿನಲ್ಲಿ ನೋಡ್ತಾ ಹೋದಾಗ ಅರ್ಥ ಆಗತ್ತೆ. ಅಂದ್ರೆ ಎಷ್ಟು ಅದ್ಭುತವಾಗಿ ಆ ವ್ಯವಸ್ಥೆಯನ್ನ ಅವತ್ತಿನಿಂದನೂ ಕೂಡ ಈ ಜ್ಞಾನ ದೀವಿಗೆ ನಮ್ಗೆ ಸಿಕ್ಕಿದೆ ಬಳುವಳಿಯಾಗಿ ಭಗವಂತನ ಯೋಜನೆಯಲ್ಲಿ ಅಂತ. ಭಗವಂತನ ಸೃಷ್ಟಿಯ ಬಗ್ಗೆ ಅವರು ಹೇಳ್ತಾರೆ, ವಿಶಾಲವಾದ ದೃಷ್ಟಿಕೋನ, ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅನ್ನೋದಕ್ಕೆ. ಎತ್ತೆತ್ತ ನೋಡಿದತ್ತ ನೀನೇ ದೇವ, ಎನ್ನ ಶಕ್ತಿಯೂ ನೀನೆ, ಎನ್ನ ಕ್ರಿಯೆಯೂ ನೀನೆ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಅಂದ್ರೆ ಏಕೋ ದೇವ ಸರ್ವಭೂತೇಶು ಕೂಡ ಅನ್ನೋ ಹಾಗೆ ಎಲ್ಲೆಲ್ಲಿಯೂ ಭಗವಂತನ ಸೃಷ್ಟಿ, ಭಗವಂತನ ಎತ್ತೆತ್ತ ನೋಡಿದತ್ತ ನೀನೇ ದೇವ ಅಂತ ಹೇಳ್ತಾರೆ. ಅಂದ್ರೆ ನಾವು ದೇವರ ಭಗವಂತನ ಈ ಸೃಷ್ಟಿಯ ಒಂದು ಅಣು ರೇಣು ತೃಣಕಾಷ್ಟದಲ್ಲೂ ಅಂದ್ರೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತಚೇತನವೇ ಅಂತ ಬೆಸೆಂಟಮ್ಮ ಹೇಳೋ ಹಾಗೆ ಎಲ್ಲೆಲ್ಲೂ ಭಗವಂತನ ಅಂಶ ಇದೆ ಅನ್ನೋದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೇಳ್ತಾರೆ ಇನ್ನೂ ಕೂಡ ವಿವರವಾಗಿ ಒಂದು ವಚನದಲ್ಲಿ, ಸಕಲ ನಿಷ್ಕಲ್ವ ಕೂಡಿ ಕೊಂಡಿಪ್ಪೆಯಾಗಿ ಸಕಲ ನೀನೇ ದೇವ, ನಿಷ್ಕಲಿ ನೀನೇ ಕಂಡಯ್ಯ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ ಅಂತ ಹೇಳ್ತಾರೆ. ಅಂದ್ರೆ ವಿಶ್ವತೋ ನೀನೇ ದೇವ, ಸಕಲ ನೀನೇ ದೇವ, ಎಲ್ಲೆಲ್ಲಿಯೂ ಭಗವಂತನ ಅಂಶವನ್ನೇ ನಾವು ಕಾಣ್ತಾ ಇದ್ದೀವಿ. ಆ ಚೈತನ್ಯವನ್ನ ನಾವು ಗುರುತಿಸ್ಬೇಕಷ್ಟೇ. ಆ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಅಣು ರೇಣು ತೃಣಕಾಷ್ಟದಲ್ಲಿ ಭಗವಂತನ ಚೈತನ್ಯ ಅಡಗಿದೆ ಅನ್ನೋದಕ್ಕೆ ಅದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಆ ಭಗವಂತನ ದೈವ ಸೃಷ್ಟಿ ಎಲ್ಲೆಲ್ಲೂ ಕೂಡ ಆ ಭಗವಂತನ ಅಂಶ ಅಂತಕ್ಕದ್ದು ತುಂಬಿದೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಿದ್ದಾರೆ, ಸಕಲ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವದಲ್ಲಿ ಎಲ್ಲೆಲ್ಲೋ ಸಹಸ್ರ ಶೀರ್ಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿ ವಿಶ್ವತೋ ಋತ್ವ ಅಂತ ಎಲ್ಲೆಲ್ಲೂ ಇರುವಂತಹ ಸಹಸ್ರ ಕಣ್ಣು ಎಲ್ಲೆಲ್ಲೂ ವಿಶ್ವರೂಪ ದರ್ಶನದಲ್ಲಿ ಹೇಳೋ ಹಾಗೆ ಅಲ್ಲಿ ನಮ್ಮ ಮಂತ್ರಗಳನ್ನ ನಾವು ಹೇಳ್ತೀವಿ, ಸಹಸ್ರ ಶೀರ್ಷ ಪುರುಷ ಏಕೋ ದೇವ ಸರ್ವಭೂತೇಶ ಗೂಢ. ಅದನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖೋ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ ಅಂತ ಹೇಳ್ತಾರೆ. ಎಲ್ಲೆಲ್ಲೂ ಇರುವಂತಹ ಭಗವಂತನ ಅಂಶವನ್ನ ನಾವು ಗುರುತಿಸ್ಬೇಕು ಅಂತ ಹೇಳಿದ್ರೆ, ಭಗವಂತನ ಅಂಶವನ್ನ ನಾವು ಪಡ್ಕೊಂಡು ಬಂದಿದೀವಿ ಅಂತ ಹೇಳಿದ್ರೆ, ನಾವು ದೇವರ ಮಕ್ಕಳು ಅಂದ್ಮೇಲೆ ನಾವೆಲ್ಲರೂ ಸಹೋದರರು, ವಿಶ್ವ ಸಹೋದರ ಭಾವವನ್ನ ಅವ್ರು ಹೇಳೋದಕ್ಕೆ ಮುಂದಿನ ಒಂದು ವಚನದಲ್ಲಿ ಹೇಳ್ತಾರೆ, ಇವನಾರವನೆಂದೆನಿಸಯ್ಯ, ನಮ್ಮವನೆಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರೆ ಅದ್ರಲ್ಲಿ. ಅಂದ್ರೆ ಇವನಾರವ ನೋಡಿ, ಅವರ ಏನು ಇಂದಿನ ಅವರು ಅನುಭವದ ಸ್ಥಿತಿನಲ್ಲಿ ಕಂಡುಕೊಂಡಂತಹ ಸತ್ಯವನ್ನ ಅವ್ರು ಯಾವ ರೀತಿ ಹೇಳ್ತಾರೆ. ಆ ವಿಶ್ವ ಸಹೋದರ ಭಗವಂತನ ಅಂಶವನ್ನು ಹೊಂದಿರುವಂತ ನಾವೆಲ್ಲರೂ ಭಗವಂತನ ಮಕ್ಕಳು ಅಂದ್ಮೇಲೆ ನಾವೆಲ್ಲರೂ ಕೂಡ ಸಹೋದರರು. ಅದಕ್ಕೆ ಬೇರೆ ಯಾರು ಇಲ್ಲ. ಅವರು ಏನು ಇಂದಿನ ಯಾವುದೇ ಒಂದು ಸಂಸ್ಥಾಪನಾಚಾರ್ಯರು ಯಾವ ದೃಷ್ಟಿಯಿಂದ ಯಾವ ಉದ್ದೇಶವನ್ನ ಮತವನ್ನ ಸ್ಥಾಪನೆ ಮಾಡ್ತಾ ಅದ್ರ ಮೂಲಕ ಇಡೀ ಜಗತ್ತಿಗೆ ಆ ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಎಲ್ಲಿರುವಂತಹ ಪರಮಾತ್ಮನ ಚೈತನ್ಯವನ್ನ ಗುರುತಿಸ್ತಾ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಅನ್ನೋ ಹಾಗೆ ಇಡೀ ವಿಶ್ವ ಸಹೋದರ ಭಾವದಿಂದ ಬದುಕ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಆ ವಚನ ಎಷ್ಟು ಚೆನ್ನಾಗಿ ಹೇಳ್ತದೆ ನಮ್ಗೆ.
ಯಾರು ಅವ್ರ ಉದ್ದೇಶ ಆಗಿತ್ತು, ಆದ್ರೆ ಅದನ್ನ ಈಗ ಅನುಸರಣೆ ಮಾಡ್ತಾ ಇರುವಂತ ದೃಷ್ಟಿನಲ್ಲಿ ಇವತ್ತು ಏನಾಗಿದೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗ್ಬೇಕು. ಈ ಬೆಳಕಿನಲ್ಲಿ, ಥಿಯೋಸಫಿ ಬೆಳಕಿನಲ್ಲಿ ಆ ವಚನಗಳನ್ನ ನಾವು ನೋಡ್ತಾ ಅದನ್ನ ಅರ್ಥ ಮಾಡ್ಕೊಳ್ತಾ ನಾವು ಸಾಗಿದ್ರೆ ಆ ಒಂದು ಸ್ಥಿತಿನ ಎಲ್ಲಾ ಒಂದು ಕಡೆ ಹೋದಾಗ್ಲೂ ಕೂಡ ನಾವು ಯಾವುದೇ ಒಂದು ಕಾರ್ಯಗಳಿರ್ಬೋದು, ವ್ಯವಸ್ಥೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಅಲ್ಲಿ ಹೋದಾಗ ಅವರದೇ ಆದ ಒಂದು ಸ್ಥಿತಿನಲ್ಲಿ ಅವರದೇ ಆದಂತಹ ಒಂದು ಅವ್ರು ಇಷ್ಟಪಡುವಂತಹ ದಾಟಿ ಅಂದ್ರೆ ಅವ್ರು ಏನ್ನ ಹೇಳಿದ್ರೆ ಯಾವ ಒಂದು ಮನೋಭಾವನೆಯಿಂದ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಕ್ ಹೊರಟಾಗ ನಿಜಕ್ಕೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸ್ಥಿತಿನಲ್ಲಿ ನಮ್ಮ ಒಂದು ವ್ಯವಸ್ಥೆನೂ ಅಲ್ಲಿಗಿರುತ್ತೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ನಾವು ಹೇಳ್ತಾ ಹೋಗ್ಬೇಕು. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಕೊನೆಗೆ, ಇವ ನಾರವ, ಆದ್ರೆ ಆ ದೃಷ್ಟಿಯನ್ನು ನಾವು ಇಟ್ಕೊಂಡಿದೀವ. ಇವತ್ತು ಅವರು ಏನು ಅವತ್ತಿನ ಸ್ಥಿತಿನಲ್ಲಿ ಆ ಒಂದು ದಿನಮಾನಗಳಲ್ಲಿ ಆ ಸತ್ಯವನ್ನ ಕೊಂಡ್ಕೊಂಡು ಇಡೀ ಪ್ರಪಂಚಕ್ಕೆ ಕೊಟ್ಟು, ಶರಣ ಸಾಹಿತ್ಯದಲ್ಲಿ ಅದನ್ನ ಹೇಳಿದ್ರು. ಶರಣನ ಪದಕ್ಕೆ ಅವ್ರು ಹೇಳ್ತಾರೆ, ಹರಿತರೆ ಶರಣ ಮರೆತರೆ ಮಾನವ ಅಂತ ಹೇಳ್ತಾರೆ. ಏನನ್ನ ಹರಿಯೋದು ನೋಡಿ, ಈ ಸತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಅವನು ಶರಣ ಅಂತ ಹೇಳಿ. ವರ್ಕ್ ಈಸ್ ವರ್ಷಿಪ್ ಅಂತ ಏನ್ ಹೇಳ್ತಾರೋ, ಕಾಯಕವೇ ಕೈಲಾಸ ಅಂದ್ರೆ ಕೆಲಸದಲ್ಲಿನೇ ಭಗವಂತನನ್ನ ಕಾಣ್ತಾ ಆ ಅರಿವನ್ನ ಅರ್ಥ ಮಾಡ್ಕೊಂಡ್ರೆ ಈ ಸೃಷ್ಟಿ ಯಾವುದಕ್ಕೋಸ್ಕರ ಆಗಿದೆ, ಯಾವ ದೃಷ್ಟಿಯಿಂದ ಭಗವಂತ ತನ್ನೆಲ್ಲ ಶಕ್ತಿಯನ್ನ ಧಾರೆ ಎರೆದಿ ಮನುಷ್ಯ ಜನ್ಮವನ್ನ ಸೃಷ್ಟಿ ಮಾಡಿದ್ದಾನೆ, ಯಾವ ಕಾರ್ಯಕ್ಕೋಸ್ಕರ ಇದನ್ನ ನಾವು ಅರ್ಪಣೆ ಮಾಡ್ಕೋಬೇಕು, ಯಾವ ಉದ್ದೇಶದಿಂದ ನಮ್ಮ ಪ್ರತಿ ದಿನದ ಪ್ರತಿ ಕ್ಷಣದ ಬದುಕನ್ನ ನಾವು ಎಲ್ಲವನ್ನೂ ಕೂಡ ಕಾಯ ವಾಚ ಮನಸ ಸಂಪಾದನೆ ಇರ್ಬೋದು, ಏನೇ ಇದ್ರೂ ಕೂಡ ಎಲ್ಲದನ್ನೂ ಕೂಡ ಭಗವಂತನಿಗೆ ಅವರೆಲ್ಲ ಅದನ್ನೇ ಮಾಡ್ತಿದ್ದು. ಕಾಯಕ ಮಾಡ್ತಾ ಅಂದ್ರೆ ಕರ್ತವ್ಯವನ್ನ ಮಾಡೋದ್ರಲ್ಲೇನೆ ದೈವತ್ವವನ್ನ ಕಾಣ್ತಾ ಇದ್ರು ಅಂತ ಹೇಳಿ ಅಷ್ಟ್ ಚೆನ್ನಾಗಿ ಹೇಳ್ತಾರೆ. ಅರಿತರೆ ಶರಣ ಮರೆತರೆ ಮಾನವ ಅಂತೇಳಿ. ಈ ನಾವೇನ್ ಈ ವಿಶ್ವ ಸಹೋದರ ಭಾವವನ್ನ, ಭಗವಂತನ ಯೋಜನೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಅದ್ರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಅರಿಯಬೇಕು. ಅರಿತರೆ ಶರಣ ಅಂದ್ರೆ ಈ ಸತ್ಯವನ್ನ, ಭಗವಂತನ ಯೋಜನೆಯನ್ನ, ತನ್ನ ಉದ್ದೇಶವನ್ನ, ಈ ಜನ್ಮದ ಸಾರ್ಥಕತೆಯ ಹಾದಿನಲ್ಲಿ ನಾನು ಹೇಗ್ ಹೋಗ್ಬೇಕು ಅನ್ನೋದನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವನೇ ಶರಣ. ಅವನು ಶರಣ ಆದಾಗ ಕಾಯಕದಲ್ಲೇನೆ ಅಂದ್ರೆ ಕರ್ತವ್ಯವನ್ನ, ಜವಾಬ್ದಾರಿಯನ್ನ, ಅವರು ಕುಟುಂಬವೇನ್ ಬಿಟ್ಟಿನ ಹೊರಗಡೆ ಹೋಗ್ಲಿಲ್ಲ, ಕುಟುಂಬದಲ್ಲೇ ಇದ್ದುಕೊಂಡು ಕುಟುಂಬ ನಿರ್ವಹಣೆಯನ್ನ ಮಾಡ್ತಾ ಆ ಅರಿವಿನ ಬೆಳಕಿನಲ್ಲಿ ಜೀವನವನ್ನ ಸಾಗಿಸಿ, ಆ ಬೆಳಕಿನಲ್ಲಿ ಅಂದ್ರೆ ಅನುಭವ ಸ್ಥಿತಿನಲ್ಲಿ ಕಂಡಂತಹ ಸತ್ಯವನ್ನ ನಮ್ಗೆ ಕೊಟ್ಟು ಹೋದ್ರು. ಅನುಭವ ಸಾಹಿತ್ಯ, ಅನುಭವದ ಮೂಸೆ ಅಂತ ಹೇಳ್ತಾರೆ. ಅಂದ್ರೆ ಆ ಸತ್ಯ ದರ್ಶನವನ್ನ ಅನುಭವದ ಸ್ಥಿತಿನಲ್ಲಿ ಅನುಭವಿಸಿದ ಆ ಸತ್ಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಲ್ಲಿ ಹೇಳ್ತಾರಲ್ವಾ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲೆಲ್ಲಿ ಇರುವಂತ ಭಗವಂತನನ್ನ ಎಲ್ಲೆಲ್ಲಿ ನೋಡಿದ್ರು ನೀನೇ ದೇವ, ಎನ್ನ ಶಕ್ತಿಯೂ ನೀನೆ, ಎನ್ನ ಕ್ರಿಯೆಯೂ ನೀನೆ. ಅಂದ್ರೆ ಉಸಿರಿನಲ್ಲೂ ಭಗವಂತನ ಅಂಶ ತುಂಬಿದೆ. ಅಂದ್ರೆ ಆ ಭಗವಂತನ ಅಂಶವನ್ನ ಪ್ರತಿ ಜೀವರಾಶಿನಲ್ಲೂ ಇದೆ ಅಂದ್ಮೇಲೆ ನಾವೆಲ್ಲರೂ ಕೂಡ ಆ ದೃಷ್ಟಿಯಿಂದ ಬಾಳ್ಬೇಕು, ಆ ಜೀವನವನ್ನ ಸಾಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವನಾರವ ಅಂದ್ರೆ ಅದು ಬರೀ ಮನುಷ್ಯ ವರ್ಗಕ್ಕೆ ಅಲ್ಲ, ಮನೆಯ ಮಗನೆಂದೆಣಿಸಯ್ಯ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ದೊಡ್ಡ ಒಂದು ಕಾನ್ಸೆಪ್ಟ್ ಅಂದ್ರೆ ಆ ಒಂದು ವಿಶ್ವ ಸಹೋದರ ಭಾವ. ಭಗವಂತನ ಅಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ, ಒಬ್ಬನೇ ಭಗವಂತನ ಆ ಶಕ್ತಿ ಎಲ್ಲರಲ್ಲಿಯೂ ಗೂಢವಾಗಿದೆ. ಇದನ್ನ ಅರ್ಥ ಮಾಡ್ಕೊಂಡು ನಾವು ಪ್ರತಿದಿನದ ಜೀವನವನ್ನ ಕಾಯಕ ಅಂದ್ರೆ ಕರ್ತವ್ಯವನ್ನ, ಜವಾಬ್ದಾರಿಯನ್ನ ನಿರ್ವಹಿಸುವ ದೃಷ್ಟಿನಲ್ಲಿ ಬಾಳ್ಬೇಕು ಅನ್ನೋದನ್ನ, ಅದನ್ನ ಹಂಚ್ಕೊಳ್ಳೋದಿಕ್ಕೆ ಅನುಭವ ಮಂಟಪವನ್ನ ಮಂಟಪ ಅಂತ ಹೇಳಿದ್ರೆ ವೇದಿಕೆ ಅದು. ಅಲ್ಲಿ ಅವ್ರು ಏನು ಕಂಡುಂಡ ಅನುಭವದ ಸತ್ಯವನ್ನ ಅಲ್ಲಿ ಹಂಚ್ಕೊಳ್ತಾ ಆ ಸಾಧನೆಯಲ್ಲಿ ಹೋಗೋದಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಏನವರು ಪ್ರತಿ ಒಂದು ಅನುಭವದ ಸ್ಥಿತಿನಲ್ಲೂ ಕೂಡ ಒಂದೊಂದು ವಚನಗಳನ್ನ ಪ್ರತಿಯೊಬ್ಬರು ಕೂಡ ನಾವು ನೋಡ್ತೀವಿ. ಏನ್ ಕಾಯಕ ಮಾಡ್ತಾ ಮಾದಾರ ಚೆನ್ನಯ್ಯ ಇದಕ್ಕೆ ಎಂತಹ ಒಂದು ಸ್ಥಿತಿನಲ್ಲಿ ಪ್ರಜ್ಞೆ ಮಠದಲ್ಲಿ ಬೆಳೆದಿದ್ರು ಅನ್ನೋದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ. ಇಂತಹ ಒಂದು ಸ್ಥಿತಿನ ಅರ್ಥ ಮಾಡ್ಕೊಂಡು ನಾವು ಹೇಗಿರ್ಬೇಕು
ಈ ಎಲ್ಲವೂ ಯಾವ ಶಕ್ತಿ ಇವತ್ ನಾವೇನು ಉಸಿರಾಡ್ತಾ ಇದೀವಿ, ಆಹಾರ ಬಳಸ್ತಾ ಇದೀವಿ, ಈ ಜೀವನ ಸಾಗಿಸೋದಿಕ್ಕೆ ಅಂದ್ರೆ ಅತಿ ಅವಶ್ಯಕವಾದಂತಹ ಅವಶ್ಯಕತೆಗಳನ್ನ ಭಗವಂತ ಹೇಗೆ ಪೂರೈಸ್ತಾ ಇದ್ದಾನೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಹೇಗ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ವಚನವನ್ನ ಹೇಳ್ತಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಮುಂದಕ್ಕೆ ಹೇಳ್ತಾರೆ, ಇದೆಲ್ಲವನ್ನ ಬಳಸಿ ನಿಮ್ಮ ಕುನ್ನಿಯನ್ನೇನೆನ್ನುವರು ಅಂತ ಹೇಳ್ತಾರೆ. ಅಂದ್ರೆ ಈ ಗಾಳಿ ಯಾರದ್ದು? ಭಗವಂತನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಪ್ರತಿಯೊಂದು ಏನು ಭಗವಂತನ ಸೃಷ್ಟಿಯ ಎಲ್ಲ ಜೀವರಾಶಿಗಳಿಗೂ ಕೂಡ ಎಲ್ಲೆಲ್ಲಿ ನಾವು ಇವತ್ತು ಉಪಯೋಗವನ್ನು ಪಡ್ಕೊಳ್ತಿದ್ದೀವಿ. ಗಾಳಿ, ನೀರು, ಭೂಮಿಯಲ್ಲಿ ಬೆಳೆಯುವಂತಹ ಎಲ್ಲವೂ ಕೂಡ ಭಗವಂತನದ್ದೇ. ಅವನ ಉದಾಹರಣೆ ಹೇಳ್ಬೇಕಂದ್ರೆ ಈ ವಾಯುದೇವ ಅವನ ಪ್ರಾಪರ್ಟಿ. ಅಂದ್ರೆ ಗಾಳಿ, ಸೂರ್ಯದೇವ, ಬೆಳಕು, ಭೂಮಿ ಎಲ್ಲವೂ ಕೂಡ ಏನ್ ತನ್ನ ಎಲ್ಲ ಶಕ್ತಿ ಇದೆ ಎಲ್ಲವನ್ನು ಪ್ರಪಂಚಕ್ಕೆ ಹೊಳಿತಿಗೆ ಭಗವಂತನ ಸೃಷ್ಟಿಯ ರಹಸ್ಯವನ್ನ ಅರ್ಥ ಮಾಡ್ಕೊಂಡು ಜಗದ ಜೀವದ ಸೃಷ್ಟಿಯ ಎಲ್ಲ ಕಾರ್ಯಗಳಿಗೂ ಸಹಾಯ ಮಾಡ್ತಾ ಇದೆ. ಅದನ್ನೆಲ್ಲ ಬಳಸ್ಕೊಂಡು ನಾವ್ ಇವತ್ ಮನುಷ್ಯ ನಾನ್ ಮಾಡ್ದೆ, ನನ್ ಪ್ರಾಪರ್ಟಿ, ನನ್ ಸೊತ್ತು, ನನ್ ಸಂಪಾದನೆ, ನನ್ನ ಅಧಿಕಾರ ಯಾವುದಿದೆ? ಇದೆಲ್ಲ ಭಗವಂತ ಕೊಟ್ಟಿರುವಂಥದ್ದು. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅದ್ರಲ್ಲಿ ನೋಡಿ. ಎಲ್ಲವೂ ಕೂಡ ಭಗವಂತನದ್ದು. ನಾವು ಬರುವಾಗ ಏನ್ ತಗೊಂಡ್ ಬಂದಿದ್ವಿ ಪ್ರಪಂಚಕ್ಕೆ? ಎಷ್ಟು ವ್ಯವಸ್ಥೆ ಇದೆ ಭಗವಂತನ ಯೋಜನೆಯಲ್ಲಿ. ಈ ಜೀವನ, ಬದುಕು, ಸೃಷ್ಟಿಯ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾವು ಬದುಕೋದಿಕ್ಕಿರುವಂತಹ ಅತಿ ಅವಶ್ಯಕತೆಗಳನ್ನು ಕೊಟ್ಟು ಎಷ್ಟೆಲ್ಲ ಅದ್ಭುತವಾದ ವ್ಯವಸ್ಥೆ ಇದೆ ಅನ್ನೋದನ್ನ ಆ ವಚನದಲ್ಲಿ ಹೇಳ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಎಲ್ಲಿ ಅವಕಾಶ? ಹೇಗ್ ಮಾಡ್ಕೊಳ್ಬೇಕು ನಾವು? ಯಾಕೆ ಮಾಡ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಅವ್ರು ಒಂದು ವಚನದಲ್ಲಿ ಹೇಳ್ತಾರೆ, ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಯಾವುದು ಸಂಪಾದನೆ ಮಾಡೋದಕ್ಕೆ, ಇದನ್ನ ಅರ್ಥ ಮಾಡ್ಕೊಂಡು ಬದುಕೋದಿಕ್ಕೆ ಏನಿದ್ರು ಕೂಡ ನಾವು ನಮ್ಮ ಹೇಳ್ತೀವಲ್ವಾ, ಈ ಸ್ಥೂಲ ದೇಹ ಈ ಪ್ರಪಂಚದಲ್ಲಿ ಬದುಕಿರುವಾಗ್ಲೇನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಭಗವಂತನ ಯೋಜನೆಯಲ್ಲಿ. ಮರಣಾಂತರ ಸ್ಥಿತಿನಲ್ಲಿ ನಾವು ಇವತ್ತು ಪ್ರತಿ ಜನ್ಮದಲ್ಲೂ ಹೀಗೇನೆ ಭಗವಂತನ ಯೋಜನೆಯನ್ನ ಅರ್ಥ ಮಾಡ್ಕೊಳ್ದಿರಾ ದೇವರ ಮನೆ ಇದು ಈ ಜಗವೆಲ್ಲ ಹೇಳ್ತೀವಿ. ನಮ್ಮ ಜ್ಯೋತಿ ಪೂಜೆ ಮಂತ್ರದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಆ ಒಂದು ಸಾಮೂಹಿಕ ಪ್ರಾರ್ಥನೆ ನಾವು ಹೇಳ್ತೀವಿ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ನಿಮಿಷ ಇರಬೇಕೆಂಬ ಕಟ್ಟು ಕರಾರು. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಈ ದೇವರ ಮನೆ ಅಂತಕ್ಕದ್ದಿದು, ಈ ಪ್ರಪಂಚ ಅಂತಕ್ಕದ್ದು, ಜಗತ್ತು ಏನಿದೆ ಇದೆಲ್ಲ ಸೃಷ್ಟಿ ಭಗವಂತನ ಮನೆ. ದೇವರ ಮನೆ ಇದು ಈ ಜಗ. ಬಾಡಿಗೆದಾರರು ಅಂದ್ರೆ ಬರ್ತೀವಿ, ಇರ್ತೀವಿ, ಹೋಗ್ತೀವಿ. ಇಷ್ಟು ಜೀವನವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರೇನ್ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳಕ್ ಸಮಯ ಯಾವಾಗ, ಎಲ್ಲಿ ಅಂತ ಹೇಳಿದ್ರೆ ಈ ಸ್ಥೂಲ ಲೋಕ. ಮರ್ತ್ಯಲೋಕ ಅಂದ್ರೆ ಭೂಲೋಕ. ಇಲ್ಲಿ ಬದುಕಿದ್ದಾಗ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಕರ್ತಾರ ಅಂದ್ರೆ ಏನು ನಾವು ಈ ಜೀವಿಗಳಿದ್ದೀವಿ, ಸ್ಥೂಲ ಲೋಕದಲ್ಲಿ ಹುಟ್ಟಿದೀವಿ. ಇಲ್ಲಿ ಕರ್ತಾರನ ಕಮ್ಮಟ ಅಂದ್ರೆ ಕುಲುಮೆಗೆ ಹೋಲಿಸಿ ಹೇಳ್ತಾರೆ ಅವರು. ತಿದಿ ಕಮ್ಮಾರ ಹೊತ್ಬೇಕಾದ್ರೆ ಕುಲುಮೆ ಕೆಲಸ ಮಾಡ್ಬೇಕಾದ್ರೆ ಆ ಕುಲುಮೆನಲ್ಲೇ ಮಾಡ್ಬೇಕು ಅವನೇನೇ ಇದ್ರು ಕಬ್ಬಿಣದ ವಸ್ತುಗಳನ್ನ ರೆಡಿ ಮಾಡ್ಬೇಕಾದ್ರೆ. ಹಾಗೆ ನಾವು ಈ ಭೂಲೋಕದಲ್ಲೇನೆ ಇದನ್ನೆಲ್ಲ ಸಂಪಾದನೆ ಮಾಡ್ಬೇಕಂದ್ರೆ ಜೀವನದ ಸೃಷ್ಟಿಯ ರಹಸ್ಯವನ್ನ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಅದ್ಭುತವಾಗಿರೋ ವಿಶೇಷವಾಗಿರುವಂತಹ ಈ ಒಂದು ಮನುಷ್ಯ ಜನ್ಮವನ್ನ ಪಡ್ಕೊಂಡಿದೀವಿ. ಇದರ ಉದ್ದೇಶವನ್ನ, ಎಂತಹ ಒಂದು ಅದ್ಭುತವಾದ ವಿಶೇಷ ಉಪಕರಣವನ್ನ ಭಗವಂತ ಕೊಟ್ಟಿದ್ದಾನೆ. ಇದನ್ನ ಯಾತಕ್ಕೋಸ್ಕರ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈ ಸ್ಥೂಲ ಜಗತ್ತಿನಲ್ಲಿ ಬದುಕಿರುವಾಗ್ಲೇ ಪ್ರತಿದಿನದ ಕ್ಷಣದ ಬದುಕನ್ನು ಕೂಡ ಆ ಒಂದು ದಿಸಿನಲ್ಲಿ ನಾವು ಕಳಿಬೇಕು ಅನ್ನೋದನ್ನ ಆ ವಚನ ಹೇಳ್ತದೆ. ನಾವು ಆದ್ರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೀಗೆ ಸಮಯ ಹೋಗ್ತಾ ಇದೆ. ಇಂತಹ ಅಧ್ಯಾತ್ಮ ಜೀವನವನ್ನ ಸಾಗಿಸೋದಿಕ್ಕೆ ನಾವ್ ಹೇಳ್ತೀವಿ, ಈ ಪ್ರಪಂಚದ ಒಂದು ಹಿರಿಯರು ಹೇಳ್ತಿದ್ರು, ಇದು ಮಾಯಾ ಬಜಾರ್ ಅಂತೇಳಿ. ಇಂತಹ ಮಾಯೆಯ ಬದುಕಿನಲ್ಲಿ ನಾವು ಸಿಲುಕಿ ಎಲ್ಲ ಮರೆತು ಬಿಟ್ಟು
ಜೀವನದ ಒಂದು ಸ್ಥಿತಿನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ವಿ, ದಿಕ್ಕನ್ನೇ ಬದಲಾಯಿಸ್ತಾ ಇದ್ವಿ. ನಿಜವಾಗ್ಲೂ ಕೂಡ ನಿಜವಾದ ಅರ್ಥದ ದೃಷ್ಟಿನಲ್ಲಿ ದಿನದ ಎಷ್ಟು ಸಮಯವನ್ನ ನಾವು ಅದಕ್ಕೋಸ್ಕರ ಉಪಯೋಗಿಸ್ಕೊಳ್ತಿದ್ದೀವಿ. ಸಾರ್ಥಕತೆಯ ನಿಟ್ಟಿನಲ್ಲಿ ಸಮಯ ಎಲ್ಲ ಹೋಗ್ತಾ ಇದೆ, ಸಮಯ ಹೋಗ್ತಾ ಇದೆ ಅಷ್ಟೇನೆ. ಆದ್ರೆ ನಾವು ಅದರಿಂದ ಏನ್ ಸಂಪಾದನೆ ಮಾಡ್ತಾ ಇದೀವಿ, ಸಾರ್ಥಕತೆ ಇತ್ತ ಹೇಗೆ ಹೆಜ್ಜೆ ಇಕ್ತಿದೀವಿ ಅನ್ನೋದಕ್ಕೆ ಈ ವಚನದಲ್ಲಿ ಹೇಳ್ತಾರೆ. ನೇರ ಕೆನ್ನೆಗೆ ಯಾವಾಗ ಮಾಡ್ಬೇಕಂತ ಹೇಳಿ. ಸಮಯ ನಮ್ಮದ್ದಲ್ಲ, ಈ ದೇಹ ಹೀಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ದಿನದಿನಕ್ಕೂ ಕೃಶವಾಗ್ತಾ ಹೋಗುತ್ತೆ. ಗಟ್ಟಿಯಾಗಿದ್ದಾಗ್ಲೇ ಈ ಸಾಧನೆಯ ಹಾದಿನಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಈ ವಚನದಲ್ಲಿ ಹೇಳ್ತಾರೆ. ನೇರ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಂಗದ ಮುನ್ನ, ಮುಪ್ಪಿಂ ದಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂದ್ರೆ ಅರ್ಥ, ಈ ಬದುಕನ್ನ, ಈ ಸ್ಥಿತಿಯನ್ನ ನೀನು ಸರಿಯಾದ ರೀತಿಯಲ್ಲಿ ಹೇಗ್ ಬೆಳೆಸ್ಕೊಳ್ಬೇಕು, ಯಾವಾಗ ಅನ್ನೋದನ್ನ ಆ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಹೇಗೆ? ನೆರೆ ಕೆನ್ನೆಗೆ. ನೋಡಿ, ವಯಸ್ಸೋದ್ಮೇಲೆ ಈಗ ಗಟ್ಟಿಯಾಗಿದ್ದಾಗ್ಲೇನೆ, ದೃಢಕಾಯವಾಗಿದ್ದಾಗ್ಲೇನೆ, ಪ್ರತಿ ಒಂದು ಸ್ಥಿತಿನಲ್ಲಿ ಈ ಶರೀರ ಗಟ್ಟಿಯಾಗಿರುವಾಗ ಉಪಕರಣ, ಇದನ್ನ ಹೇಗೆ ನಾವು ಒಂದು ವಸ್ತುನ್ ತಗೊಂಡ್ರೆ ಅದನ್ನ ಎಷ್ಟು ಉಪಯೋಗ ಮಾಡ್ಕೊಳ್ತೀವಿ, ಚೆನ್ನಾಗಿರುವಾಗ ಅದನ್ನ ಎಷ್ಟು ಬಳಸ್ಕೊಳ್ತೀವಿ. ಹಣ ಆಗಿರ್ಬೋದು, ಏನೇ ನಾವೊಂದು ಇವತ್ತು ಮುಖ್ಯವಾದಂತ ಒಂದು ಸ್ಥಾನವನ್ನ ಕೊಟ್ಟಿದೀವಲ್ಲ ವಸ್ತುಗಳನ್ನ, ಅದನ್ನ ಹೇಗೆ ಉಪಯೋಗಿಸ್ತೀವಿ, ಅದರ ಸ್ವಲ್ಪನೂ ಕೂಡ ಅದು ವೇಸ್ಟ್ ಆಗದೆ ಇರೋ ಹಾಗೆ ಉಪಯೋಗಿಸ್ಕೊಳ್ತೀವಿ. ಆದ್ರೆ ಈ ಶರೀರವನ್ನ, ಈ ಬದುಕನ್ನ, ಈ ಜನ್ಮವನ್ನ ಹೇಳ್ತೀವಿ, ನೀರು ವೇಸ್ಟ್ ಆಗ್ತಿದೆ ಆಫ್ ಮಾಡಿ ನಲ್ಲಿನ, ಫ್ಯಾನ್ ವೇಸ್ಟ್ ಆಫ್ ಮಾಡಿ, ಕರೆಂಟ್ ಹೋಗ್ತಾ ಇದೆ, ಹೀಗೆ ಹೇಳ್ತೀವಿ. ಜೀವನನೇ ವ್ಯರ್ಥ ಆಗ್ತಿದೆ ಅಲ್ವಾ, ಅದನ್ನ ಗುರ್ತಿಸ್ಕೊಳ್ತಿದೀವ ಅನ್ನೋದಕ್ಕೆ ಚಾಟಿ ಇಡ್ತಾರ. ಅದ್ರಲ್ಲಿ ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ. ಕೆನೆ ಗುಳಿ ಬೀಳುತ್ತೆ, ತೆರೆಗಲ್ಲಕ್ಕೆ ಬರುತ್ತೆ, ಶರೀರ ಹೋಗುತ್ತೆ, ಬಾಗುತ್ತೆ, ಕೂತ್ಕೊಳಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಒಂದು ಶ್ಲೋಕ ಪಠಿಸೋಕ್ಕಾಗಲ್ಲ. ನೋಡ್ತಿದೀವಿ ನಾವು ಇವತ್ತು ಹಿರಿಯರು ಎಷ್ಟು ವಯಸ್ಸಾಗಿದ್ರು ಎಷ್ಟು ಕಷ್ಟಪಟ್ಕೊಂಡು ಕೇಳೋ ಒಂದು ಮನಸ್ಥಿತಿನ ಇಟ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಪರಿಸ್ಥಿತಿನಲ್ಲಿ ನಾವೀಗ ಗಟ್ಟಿಯಾಗಿದ್ದೀವಿ. ಹೀಗೆ ಅವ್ರು ಈಗ ಅಷ್ಟು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಬೆಳೆಸ್ಕೊಳ್ಬೇಕು. ಒಂದೊಂದು ರೂಪಾಯಿನ ಖರ್ಚು ಮಾಡಿ, 100 ರೂಪಾಯಿ ಇದೆ ಅಂತ ಹೇಳಿದ್ರೆ ಆ 100 ರೂಪಾಯಿ 1 ರೂಪಾಯಿನ ಪ್ರಯೋಜನವನ್ನ ಪಡ್ಕೊಳ್ಳೋದಕ್ಕೆ ನಾವು ಲೆಕ್ಕಾಚಾರ ಮಾಡಿ, ತೂಕ ಹಾಕಿ ಎಷ್ಟು ವ್ಯವಸ್ಥಿತವಾಗಿ ಉಪಯೋಗಿಸ್ಕೊಳ್ತೀವಲ್ವಾ. ಪ್ರಾರಂಭದಲ್ಲೇ ಅದನ್ನ ಲೆಕ್ಕಾಚಾರ ಮಾಡ್ತೀವಿ. ಅಂದ್ರೆ ಈ ದೇಹವನ್ನ ಗಟ್ಟಿಯಾಗಿದ್ದಾಗ್ಲೇ ಬೆಳೆಸ್ಕೊಡ್ಬೇಕು. ಕೇಳಕ್ಕಾಗಲ್ಲ, ಕಿವಿ ಕೇಳದೆ ಇರುವಾಗ ಏನ್ ಕೇಳ್ತೀವಿ, ಕೂತ್ಕೊಳಕ್ ಆಗಲ್ಲ. ಆಗ್ಲೇ ಈಗ್ಲೂ ನಮ್ಗೂ ಅನ್ನಿಸ್ತಾ ಇದೆ, ಈ ಕೇಳಕ್ಕಾಗತ್ತಾ, ಈ ಸಾಧನೆ ಮಾಡಕ್ಕಾಗತ್ತಾ? ವಯಸ್ಸೋದ್ಮೇಲೆ ಶ್ಲೋಕ ಹೇಳ್ಸೋದಕ್ಕೆ ಹಲ್ಲುಗಳು ಸಪೋರ್ಟ್ ಸಿಗಲ್ಲ, ಶ್ಲೋಕ ಹೇಳಕ್ಕಾಗಲ್ಲ, ಶರೀರ ಕೂತ್ಕೊಳಕ್ಕಾಗಲ್ಲ, ಬೆನ್ನು ಬಾಗಿ ಅನ್ಯರಿಗೆ ಅಂಗದ ಮುನ್ನ, ಬೇರೆಯವ್ರ ಸಪೋರ್ಟ್ ಬೇಕು. ಹಿರಿಯರು ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅಂತ ಒಂದು ಸ್ಥಿತಿನ ಅನ್ಯರಿಗೆ ಅಂಗ ಆಗದ ಅಂದ್ರೆ ಹೊರೆ ಆಗೋದಿಕ್ಕಿನ ಮುಂಚೆ ಅಲ್ಲೋಗಿ ಬೆನ್ನುಬಾಗಿ ಅನ್ಯರಿಗೆ ಅಂಗಾಂಗನ, ಮುಪ್ಪಿಂ ದಪ್ಪು ಒಳಿಯದ ಮುನ್ನ, ಮುಪ್ಪು ಬರೋದಕ್ಕಿಂತ ಮುಂಚೆನೆ, ವಯಸ್ಸಾಗೋದಕ್ ಮುಂಚೆ, ಮೃತ್ಯು ಮುಟ್ಟದ ಮುನ್ನ, ಆಮೇಲೆ ಏನು ಸಾಧನೆ ಮಾಡಕ್ಕಾಗಲ್ಲ. ಗಟ್ಟಿ ಇರುವಾಗ್ಲೇ ಎಲ್ಲ ಈ ಭಗವಂತ ಕೊಟ್ಟಿರುವಂತಹ ಈ ಉಪಕರಣ ಉಪಯೋಗಕ್ಕೆ ಬರುವಾಗ್ಲೇನೆ ಇದನ್ನ ನೀನು ಉಪಯೋಗಿಸ್ಕೊಳ್ಬೇಕು. ಯಾತಕ್ಕೋಸ್ಕರ? ಭಗವಂತನ ಕಾರ್ಯಕ್ಕೋಸ್ಕರ. ಆದ್ರೆ ನಾವು ಇವತ್ತು ಇದನ್ನ ಕೇಳ್ತಿದೀವಿ, ಯಾವಾಗಿಂದನೂ ಕೂಡ ಈ ವಚನಗಳಾಗ್ಲಿ ವಿಚಾರಗಳಾಗ್ಲಿ ಕೇಳ್ತಾ ಇದೀವಿ. ಟೈಮ್ ಅಂತಕ್ಕದ್ ನಮ್ಗೆ ಲಾಫ್ ಕರ್ಮ ಏನ್ ಹೇಳುತ್ತೆ? ಪ್ರತಿ ಕ್ಷಣದ ಬದುಕು ನಮ್ಗೆ ಯಾವ ಕಡೆ ಹೋಗ್ತಿದೆ, ಪ್ರತಿ ಹೆಜ್ಜೆಗೆ ನಮ್ಮ ಕ್ಷಣದ ಬದುಕನ್ನು ಕೂಡ ಯಾವ ರೀತಿ ಕಳೀತಾ ಇದ್ದೀವಿ. ಉಪಯೋಗ ಪರಮ ಗುರು ಚರಣ ಸನ್ನಿಲಿ ಹೇಳೋ ಹಾಗೆ ಮುಖ್ಯ ಅಮುಖ್ಯ, ಸತ್ಯ ಅಸತ್ಯ, ಇವುಗಳನ್ನ ಇಂಪಾರ್ಟೆನ್ಸ್ ಡಿಸ್ಕ್ರಿಮಿನೇಷನ್ ವಿವೇಕ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವ. ಅದನ್ನ ತಿಳ್ಕೊಂಡು ನಾವು ಬದುಕಿದ್ದೆ ಆದ್ರೆ ಪ್ರತಿ ಹೆಜ್ಜೆಯ ನಮ್ಮ ಬದುಕು ಹೇಗಿರುತ್ತೆ, ಹೇಗೆ ನಮ್ಮ ಜೀವನವನ್ನು ನಿರ್ವಹಿಸ್ತೀವಿ, ಭಗವಂತನ ಯೋಜನೆಗೆ
ಈ ಉಪಕರಣವನ್ನ ಯಾವ ರೀತಿ ತಯಾರು ಮಾಡ್ಕೊಳ್ತೀವಿ. ಆದ್ರೆ ಅಲ್ಲಿ ಹೇಳ್ತಾರೆ ಹೀಗೆ ಅರ್ಥ ಮಾಡ್ಕೊಂಡು ಈ ಕರ್ಮ ನಿಯಮವನ್ನ, ಭಗವಂತನ ಯೋಜನೆಯನ್ನ, ಕರ್ಮ ನಿಯಮದಲ್ಲಿ ನಾವು ತಿಳ್ಕೊಂಡಿರೋ ಹಾಗೆ ಈಗ ಏನ್ ಪಡ್ಕೊಂಡಿದೀವೋ ಅದೆಲ್ಲ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಿಂದಿನ ಜನ್ಮದಲ್ಲಿ, ಪ್ರೆಸೆಂಟ್ ಅಲ್ಲಿ ಏನಿದೆ, ಹಿಂದಿನ ಜನ್ಮದ್ದು ಸಂಚಿತ ಕರ್ಮದ ಇರುವಂತಹದನ್ನ ಈ ಜನ್ಮದಲ್ಲಿ ಏನನ್ನ ತೀರಿಸ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡಿದಾರೋ ಅದನ್ನ ಪ್ರಾರಬ್ಧ. ಅದನ್ನ ಈಗ ನಾವು ವ್ಯವಸ್ಥಿತವಾಗಿ ಬಂದಿರೋದನ್ನ ತೀರಿಸ್ಬೇಕು. ಹೇಗೆ? ಸಂತೋಷವಾಗಿ ಸ್ವೀಕರಿಸ್ಬೇಕು. ಅದ್ರ ಮೂಲಕ ಮುಂದಿಂದು ಆಗಾಮಿ ಕರ್ಮದಲ್ಲಿ ಆಡ್ ಆಗುವಂಥದ್ದು. ಸಂಚಿತದಲ್ಲಿ ಇನ್ನು ಬಹಳಷ್ಟಿದೆ. ಅದ್ರಲ್ಲಿ ಈ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕೊಟ್ಟಿದ್ದಾರೆ. ಅದನ್ನ ತೀರಿಸ್ಬೇಕಾದ್ರೆ ಹೇಗ್ ಮಾಡ್ತೀವಿ, ಹೇಗ್ ನಡ್ಕೊಳ್ತಿದೀವಿ ಅನ್ನೋದಕ್ಕೂ ಕೂಡ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಮಾಡಿ ಮಾಡಿ ಕೆಟ್ಟರು ಮನವರೆಯದೆ, ನೀಡಿ ನೀಡಿ ಕೆಟ್ಟರು ನಿಜವರೆಯದೆ, ಮಾಡುವ ನೀಡುವ ಮರ್ಮವನ್ನು ಅರಿಯದೆ ಅಂತ ಹೇಳ್ತಾರೆ. ಮುಂದಕ್ಕೆ ಮಾಡ್ತಾ ಇದ್ದೀವಿ, ಏನ್ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇದೆ ನಮಗೆ. ಏನ್ ಮಾಡಿದ್ರು ಪ್ರತಿಯೊಂದು ಶುಭರಣಿ ಶುಭರಣಿ ಎಕ್ಸ್ಕ್ಯೂಸ್ ಸರ್, ಸಾರಿ. ಓಕೆ ಸರ್, ಕಂಟಿನ್ಯೂ ಮಾಡಿ ಮೇಡಮ್. ಈ ರೀತಿಯಾಗಿ ಏನೇ ಮಾಡಿದ್ರು ಕೂಡ ನಾವು ಕರ್ಮ ನಿಯಮದ ದೃಷ್ಟಿಯಿಂದ ನಾವು ನೋಡಿದ್ದೇ ಆದ್ರೆ ಎಲ್ಲವನ್ನೂ ಕೂಡ ಸಂತೋಷವಾಗಿ ಸ್ವೀಕರಿಸ್ಬೇಕು. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅನ್ನೋ ಹಾಗೆ ಭಗವಂತ ಋಣಾನುಬಂಧ ರೂಪೇಣ ಪಶು ಪತಿ ಪತ್ನಿ ಸುತ ಆಲಯ ಎಲ್ಲವೂ ಕೂಡ ಇವತ್ತೇನೇನ್ ಪಡ್ಕೊಂಡಿದೀವಿ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕರ್ಮ ನಿಯಮ ಅನ್ನೋದನ್ನ ರುಕ್ಮಿಣಿ ಕೃಷ್ಣಮೂರ್ತಿ ಅಮ್ಮನವ್ರು ಬರೆದಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ ಶರೀರ ಯಾವ ರೀತಿ ಇರಬೇಕು, ರೋಗ ಕಾಯಿಲೆ ಸಂದರ್ಭ ಸನ್ನಿವೇಶ ಘಟನೆ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ಎಲ್ಲವೂ ಕರೆಕ್ಟ್ ಸರಿಯಾಗಿರುವಂತಹ ಒಂದು ಸ್ಥಿತಿನ ಪರ್ಫೆಕ್ಟ್ ಆಗಿದೆ. ಭಗವಂತನ ಯೋಜನೆಯಲ್ಲಿ ನಮ್ಗೆ ಏನೇನ್ ವ್ಯವಸ್ಥಿತವಾಗಿ ಅಲಾಟ್ ಆಗ್ಬೇಕು ಅದೆಲ್ಲವೂ ಕರೆಕ್ಟ್ ಸರಿಯಾಗಿ ವ್ಯವಸ್ಥೆ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಹೇಗಿರ್ತೀವಿ, ಯಾವ ನಿರೀಕ್ಷೆನೂ ಇರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಅಲ್ಲಿ ಮಾಡಿ ಮಾಡಿ ಕೆಟ್ಟರು ಮನವರೆಯದೆ. ಅಂದ್ರೆ ನಾವು ಮಾಡ್ತಾ ಇದ್ದೀವಿ, ನೀಡಿ ನೀಡಿ ಕೆಟ್ಟರು ನಿಜವರೆಯದೆ. ಅಂದ್ರೆ ಮಾಡುವ ನೀಡುವ ಮರ್ಮವನ್ನು ಅರಿಯದೆ ಅಂತ ಹೇಳಿದ್ರೆ ನಾವು ಮಾಡಿದ್ರೂ ಕೂಡ ನಾನ್ ಮಾಡ್ದೆ ನನ್ ಮಕ್ಳಿಗೆ ನನ್ನವ್ರಿಗೆ ಹೀಗೆ ಎಲ್ಲ ಹೇಳ್ಕೊಂತ ಹೋಗ್ತೀವಿ. ನಾವು ಏನ್ ಮಾಡ್ತಾ ಇದೀವಿ, ನೀಡ್ತಾ ಇದೀವಿ, ಕೊಡ್ತಾ ಇದೀವಿ. ಅದ್ರ ನಾನ್ ಮಾಡ್ದೆ ನಾನ್ ಕೊಟ್ಟೆ, ಅದರಿಂದ ಮತ್ತೆ ಎಕ್ಸ್ಪೆಕ್ಟೇಷನ್ ಇದೆ. ಕರ್ಮಣ್ಯವಾಧಿಕಾರಷ್ಟೇ ಮಹಾಫಲೇಶ ಕದಾಚನ. ಅಂದ್ರೆ ಕರ್ಮ ಅಂದ್ರೆ ಕಾಯಕವನ್ನ, ಕೆಲಸವನ್ನ, ಕರ್ತವ್ಯವನ್ನ ಮಾಡೋದಕ್ಕಷ್ಟೇನೆ ನಮ್ಗೆ ಅವಕಾಶ ಇರೋದಂತ. ಮತ್ತೆ ಯಾವ ನಿರೀಕ್ಷೆನೂ ಕೂಡ ಇರಬಾರ್ದು. ಯಾಕೆ ಅಂತ ಹೇಳಿದ್ರೆ ಈಗಿರೋ ವ್ಯವಸ್ಥೆನಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಸಂಪೂರ್ಣವಾಗಿ ಸಂತೋಷವಾಗಿ ಸ್ವೀಕರಿಸ್ಬಿಡ್ಬೇಕು. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಹೇಗೆ ಅಂತ ಹೇಳೋದಕ್ಕೆ ಒಂದು ವಚನದಲ್ಲಿ ಹೇಳ್ತಾರೆ, ಮಾಡಿದಂತಿರಬೇಕು ಮಾಡದಂತಿರಬೇಕು. ಮಾಡ್ತಾ ಇರ್ಬೇಕು, ಆದ್ರೆ ಮಾಡಿದೀನಿ ಅಂತ ಗೊತ್ತಾಗ್ದಂಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಮಾಡಿದಂತಿರಬೇಕು ಮಾಡದಂತಿರಬೇಕು, ನೀಡಿದಂತಿರಬೇಕು ನೀಡುವಂತಿರಬೇಕು, ನೀಡದಂತಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವ್ದು ಜೆ.ಕೆ. ಅವ್ರಿಗೊಮ್ಮೆ ಕೇಳ್ತಾರೆ, ಪರಮಗುರು ಚರಣ ಸನ್ನಿಧಿ ಗ್ರಂಥವನ್ನ ನೀವ್ ಬರೆದಿದ್ದಲ್ವಂತ ನಮ್ಮ ಹಿರಿಯರು ಹೇಳಿದ್ದು ಹಂಚ್ಕೊಂಡಂತ ವಿಚಾರ ನೀವ್ ಬರೆದಿದ್ದ ಹಲೂರ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಜೆ.ಕೆ. ಅವರು? ಹಲೂರ. ಹಾಗೆ ಅಂದ್ರೆ ನಮ್ಗೆ ಅದ್ ಮಾಡಿದ್ದು, ಅದಕ್ಕೆ ಹಿರಿಯರು ಯಾವಾಗ್ಲೂ 4 ಪದಗಳನ್ನ ಹೇಳೋರು ಅಂತ ಹೇಳಿದ್ರೆ, ನಾವು ಮಾಡಿದ ಉಪಕಾರ ಬೇರೆಯವ್ರು ಮಾಡಿದ ಅಪಕಾರವನ್ನ ನಾವು ಮರೆತು ಬಿಡಬೇಕು.
ಆಗ ನಮ್ಗೆ ಯಾವುದು ನೆನಪಲ್ಲಿ ಉಳಿಯೋದಿಲ್ಲ. ಮಾಡೋದಷ್ಟೇ ನಮ್ ಕೆಲ್ಸ. ಪ್ರೀತಿಯಿಂದ, ಸಂತೋಷದಿಂದ, ಆನಂದವಾಗಿ ಸ್ವೀಕರಿಸಿ ಕರೆಕ್ಟ್ ಆಗಿದೆ. ಈಗ ಏನೇನು ಒದಗಿದ್ಯೋ, ಸಂದರ್ಭ ಆಗಿರ್ಬೋದು, ಸನ್ನಿವೇಶ ಆಗಿರ್ಬೋದು, ಘಟನೆಗಳಾಗಿರ್ಬೋದು, ತಂದೆ ತಾಯಿ ಮಗ, ಏನೇನು ಸಂಬಂಧಗಳಿದೆ, ಏನ್ ವ್ಯವಸ್ಥೆಗಳಿದೆ, ಅವ್ರು ಹೇಗಿದ್ದಾರೆ, ಏನೇನು ಸ್ಥಿತಿಗಳು ವ್ಯವಸ್ಥೆ ಆಗಿದೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಭಗವಂತನ ಯೋಜನೆ ಪ್ರಕಾರ ಎಲ್ಲವೂ ಸರಿಯಾಗಿದೆ. ಅಂದ್ರೆ ಅವನ ಯೋಜನೆ ಏನಿದೆ ಅದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಏನು ಹಾಗಿರ್ಬಾರ್ದಾಗಿತ್ತು, ಹೀಗಿರ್ಬೇಕಿತ್ತು, ನೆವರ್. ವ್ಯವಸ್ಥೆ ಕರೆಕ್ಟ್ ಆಗಿದೆ ಅಂದ್ಮೇಲೆ ನಾವು ಅದನ್ನು ಸಂತೋಷ ಸ್ವೀಕರಿಸ್ಬೇಕು. ಅದಕ್ಕೆ ಮಾಡಿದಂತಿರಬೇಕು, ಮಾಡದಂತೆ. ಅಷ್ಟು ಸೂಕ್ಷ್ಮವಾಗಿ ಅದನ್ನ ಹೇಳ್ತಾರೆ. ಆದ್ರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿದೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಈ ಸತ್ಯ ದರ್ಶನ ಇದೇ ಒಂದು ನಿಜವಾದ ಯೋಜನೆಯ ದೃಷ್ಟಿ ಅಂತ ನಾವು ಅರ್ಥ ಮಾಡ್ಕೊಂಡಾಗ ನಮ್ ಬದುಕು ಹೇಗಿರುತ್ತೆ ಹೇಳ್ತೀವಿ. ಈ ಪ್ರಪಂಚದ ಒಂದು ಸ್ಥಿತಿನಲ್ಲಿ ನಾವು ಬದುಕೋದು ಕಷ್ಟ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮನಸ್ಸು ನಮ್ಮನ್ನ ಈ ರೀತಿ ಮನಸ್ಸನ್ನ ನಾವು ಅಂದ್ರೆ ಮನಸ್ಸಿನ ಸ್ಥಿತಿಯಿಂದ ಹೊರಬರಕ್ ಆಗ್ತಿಲ್ಲ. ಮನಸ್ಸಿನ ಒಂದು ಪರಿಸ್ಥಿತಿಗೆ ಒಳಗಾಗ್ಬಿಡ್ತೀವಿ. ನಮ್ಮಲ್ಲ ಒಂದು ಬುದ್ಧಿಯ ದೃಷ್ಟಿಯಿಂದ ಬೆಳಕು, ಜ್ಞಾನ, ಅರಿವು ಮೂಡಿದ್ರು ಈ ಮನಸ್ಸಿನ ಒಂದು ಚಾಪು ಅದು ಪ್ರವೇಶ ಮಾಡಿ ನಮ್ಮನ್ನ ಅಧೋಮುಖ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೇಳ್ತಾರೆ ಒಂದು ವಚನ ಅದನ್ನ ಹೇಳುತ್ತೆ. ಅದ್ರ ಮೂಲಕ ಏನಪ್ಪಾ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಪ್ರಪಂಚದ ಮುಸುಕಿನ ಮಾಯೆಯಲ್ಲಿ ನಾವು ಹೇಗ್ ಮುಳುಗ್ತೀವಿ. ಇವತ್ತೆಲ್ಲ ಪ್ರಪಂಚ ಹೊಡೆದಾಡ್ತಿರೋದು, ಹೋರಾಡ್ತಿರೋದು ಯಾತಕ್ಕೋಸ್ಕರ ಹೇಳ್ತಾರೆ ಅವರು. ಹೆಣ್ಣಿಗಾಗಿ ಸತ್ತಿದು ಕೋಟಿ, ಮಣ್ಣಿಗಾಗಿ ಸತ್ತಿದು ಕೋಟಿ, ಹೊನ್ನಿಗಾಗಿ ಸತ್ತಿದು ಕೋಟಿ, ನಿನಗಾಗಿ ಸತ್ತವರನ್ನು ಆರನೂ ಕಾಣೆ ಅಂತ ಹೇಳ್ತಾ ಹೋಗ್ತಾರೆ. ಮತ್ತು ಬರೀ ಇಷ್ಟರಲ್ಲೇ ಜೀವನ, ಬದುಕು, ಪ್ರಪಂಚ, ಜಗತ್ತು ಮುಳುಗು ಹೋಗಿದೆ. ನೋಡ್ತಾ ಇದ್ದೀವಿ, ಕೋಟೆ ಕೊತ್ತಲಗಳು ಉರುಳಿಗೆ ಹೋಗ್ಬಿಟ್ರು. ಇನ್ನೂ ಕೂಡ ನೋಡ್ತಾ ಹೋದ್ರೆ ಅದ್ರ ಅಷ್ಟು ಸ್ಥಿತಿಗೆ ಇಳಿದಿದೆ ಅಂತ ಹೇಳಿದ್ರೆ ಅದು ನೆನೆಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ. ಈಗ ಅದು ದೊಡ್ಡ ಉನ್ನತ ವಿಶಾಲ ದೃಷ್ಟಿಕೋನ ನೋಡಿದಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಹತ್ತಿರದ ಬಾಂಧವ್ಯದಲ್ಲಿ, ನಮ್ಮ ಸಂಬಂಧಗಳಲ್ಲಿ ನೋಡ್ತಾ ಹೋದ್ರೆ ಏನಾಗಿದ್ದೀವಿ ನಾವೀಗ. ಅಹಂಕಾರದ ತುಟ್ಟ ತುದಿನಲ್ಲಿ ಹಮ್ಮಿನ ಕೋಟೆಗಳನ್ನ ಕಟ್ಕೊಂಡಿದೀವಿ. ಅದಕ್ಕೆ ಅವರು ಹೇಳ್ತಾರೆ, ಎಷ್ಟು ಮಾಡಿದೇನೆಂಬುದು ಮನದಲ್ಲಿ ಮೂಡಿದರೆ ಛೇಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳ್ತಾರೆ. ಮನಸ್ಸಿನಲ್ಲೇ ಬಂದ್ರೆ, ಮಾಡಿದೀನಿ ಅನ್ನೋ ಒಂದು ಭಾವನೆ ಮನಸ್ಸಿನಲ್ಲಿ ಬಂದ್ರೇನೆ ಛೇಡಿಸಿ ಕಾಡುತ್ತೆ ಶಿವನ ಡಂಗುರ ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ? ಹೆಣ್ಣಿಗೋಸ್ಕರ, ಮಣ್ಣಿಗೋಸ್ಕರ, ಹುಣ್ಣಿಗೋಸ್ಕರ ಎಷ್ಟು ಜೀವನಗಳು, ಸಂಬಂಧಗಳು ಕಡಿದು ಹೋಗ್ತಿದೆ. ಇವತ್ತು ಸಂಬಂಧಗಳಿಗೆ ಅರ್ಥನೇ ಇಲ್ಲ ಅನಿಸ್ತಿದೆ. ಇವತ್ತು ನಮ್ಮ ಹಿರಿಯರು, ನಮ್ಮ ಸಹೋದರರು, ನಮ್ಮ ಸ್ನೇಹಿತರು ಹಂಚ್ಕೊಳ್ತಾರೆ ತಮ್ಮ ಬದುಕಿನ ಸ್ಥಿತಿಯ ಬಗ್ಗೆ, ಸಂಬಂಧಗಳ ಬಗ್ಗೆ, ಹೇಗ್ ಬದುಕ್ತಾ ಇದೀವಿ, ಹೇಗ್ ನಡ್ಕೊಳ್ತಾ ಇದೆ ನಮ್ಮ ಸಂಬಂಧದ ಪರಿಸ್ಥಿತಿನಲ್ಲಿ, ನಮ್ಮ ಜೀವನದ ಒಂದು ನಡೆ ನುಡಿಗಳಲ್ಲಿ ಹೇಗೆ ಬದುಕಿನ ಚಿತ್ರಣವನ್ನು ಅವ್ರು ಹೇಳ್ತಾರೆ ಅನ್ನೋದನ್ನ ಕೇಳಿದ್ರೆ ನಮಗೆ ಹೃದಯವನ್ನ ನಾವು ಕಲುಕುವಂತಹ ಒಂದು ಪರಿಸ್ಥಿತಿನ ನಾವು ಕಾಣ್ತಾ ಇದ್ದೀವಿ. ಯಾತಕ್ಕೋಸ್ಕರ? ಸಂಬಂಧಗಳ ಅರಿವು ಇಲ್ಲದೆ ಇರೋದ್ರಿಂದ. ಬರೀ ಅಷ್ಟಕ್ಕೋಸ್ಕರನೇ ಹಣ, ಐಶ್ವರ್ಯ, ಹೆಣ್ಣು, ಮಣ್ಣು ಈ 3 ಅಂಶನೇ ತಕೊಳ್ಳೋಣ ಅಂತ. ಅಷ್ಟಕ್ಕೋಸ್ಕರನೇ ಇವತ್ತು ಸಂಬಂಧಗಳು, ಬದುಕು, ಜೀವನ ಅಸ್ತವ್ಯಸ್ತ ಆಗಿದೆ. ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ. ಇಂದಿನ ಕಾಲದಲ್ಲಿ ಹಣ, ಐಶ್ವರ್ಯಗಳು ಇರ್ಲಿಲ್ಲ, ಆದ್ರೆ ಸಂಬಂಧಗಳಲ್ಲಿ ಪ್ರೀತಿ, ಸಂತೋಷ, ಆನಂದ ತುಂಬಿ ತುಳುಕಾಡ್ತಾ ಇತ್ತು. ಆದ್ರೆ ಇಂದು ಏನಾಗಿದೆ? ಹಣ ಇದೆ, ಐಶ್ವರ್ಯ ಇದೆ, ಸಕಲ ಸೌಭಾಗ್ಯಗಳು ಇದೆ, ಆದ್ರೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವುಗಳಿಗೆ ಇಂಪಾರ್ಟೆಂಟ್ ಕೊಟ್ಬಿಟ್ಟಿದೀವಿ. ಅದ್ರಿಂದ ನಿಜವಾಗ್ಲೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಹೆಣ್ಣು ಮಾಯಿ ಎಂಬರು ನಾವ್ ಹೇಳ್ತೀವಿ ಇವುಗಳಲ್ಲಿ ಅಂತೇಳಿ, ಅದು ಮಾಯೆ ಇಲ್ಲ. ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಇಲ್ಲ. ಹೊನ್ನು ಮಾಯೆ ಎಂಬರು ಹೊನ್ನೂ ಮಾಯೆ ಇಲ್ಲ. ಹೆಣ್ಣು, ಹೊನ್ನು, ಮಣ್ಣು ಬೇಕೆಂಬುವ ಮನದೊಳಗಣ ಆಸೆಯೇ ಅಂತ ಹೇಳ್ತಾರೆ. ಆಸೆಗಳು, ಎಷ್ಟು ಮಿತಿ ಇಲ್ಲದ ಆಸೆಗಳನ್ನ ನಾವು ಸದಾಸೆಗಳು ಅಂತ ಹೇಳ್ತಾರೆ ನಮ್ಮ ಸಾಹಿತ್ಯದಲ್ಲಿ.
ಎಂತಹ ಸದಾಸೆಗಳನ್ನ ಇಟ್ಕೊಂಡಿದೀವಿ ಇವತ್ತು. ಇನ್ನೋ ಮಾಡ್ತೇವೆ ಮತ್ತೆ ಕರ್ಮ ನಿಯಮದ ಜೊತೆನಲ್ಲೇ ಹೋಗ್ಬೇಕು. ಲಾ ಆಫ್ ಕರ್ಮದಲ್ಲೇ ಅದ್ರ ಅನೇಕ ವಚನಗಳನ್ನ ಕೊಡ್ತಾ ಹೋಗ್ತಾರೆ. ಇನ್ನೆಲ್ಲ ಮಾಡ್ತಾ ಇದ್ದೀವಿ, ಇನ್ನೆಲ್ಲ ನಡೀತಾ ಇದೆ ಇವತ್ತು. ಹಾಗಂತ ಹೇಳಿದ್ರೆ ಇವತ್ತು ಸಂಬಂಧಗಳಿಗೆ ಅರ್ಥನೇ ಇಲ್ವಾ? ಜೀವನಕ್ಕೆ ಒಂದು ಇದೇ ಇಲ್ವಾ? ನೋಡ್ತಾ ಇದೀವಿ ಇವತ್ತು ಯಾವ ಒಂದು ಸಂಬಂಧಗಳಿಗೆ ಪ್ರೀತಿನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಚೌಕಟ್ಟು ಇಲ್ಲೇ ಮುಳುಗಿ ಬಿಟ್ಟಿದ್ದೀವಿ. ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಿರೋದು ನಾವು ಪ್ರಪಂಚದಲ್ಲಿ ಇದೀವಿ, ಬದುಕಿನಲ್ಲಿ ಇದೀವಿ, ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಮನಸ್ಸಿನ ಸ್ಥಿತಿಯಿಂದ ಆಚೆ ಮನಸ್ಸು ಪ್ರವೇಶ ಆಗಿದ್ರೆ HBB ಅಮ್ಮ ಹೇಳೋ ಹಾಗೆ ಮನಸ್ಸು ಸತ್ಯದ ಕೊಲೆಗಾರ. ಆ ಸತ್ಯ ದರ್ಶನವನ್ನ ಆ ಬುದ್ಧಿಯ ಬೆಳಕಿನಲ್ಲಿ ಹೋಗೋ ಸಂದರ್ಭದಲ್ಲಿ ಮನಸ್ಸು ಪ್ರವೇಶ ಮಾಡ್ಬಿಡತ್ತೆ. ಅಂದ್ರೆ ಸತ್ಯವನ್ನ ನಾಶ ಮಾಡುತ್ತೆ. ಇರೋದನ್ನ ಇರೋ ಹಾಗೆ ನೋಡೋಕ್ ಬಿಡೋದಿಲ್ಲ. ಆಗ ಏನ್ ಮಾಡ್ಬೇಕು ಮನಸ್ಸನ್ನ? ಅವ್ರು ಹೇಳ್ತಾರೆ ಮನಹೇವ ಮನುಷ್ಯಣ ಕಾರಣಂ ಬಂಧ ಮೋಕ್ಷವು. ಆ ಮನಸ್ಸೇ ಕಾರಣ ಆಗಿದೆ, ಎರಡಕ್ಕೂ ಅದೇನೆ. ಅದನ್ನ ಈ ರೀತಿಯಾದಂತ ವಿಚಾರಗಳ ಮೂಸೆ ಅಂದ್ರೆ ಆ ಜ್ಞಾನದ ಬೆಳಕಿನಲ್ಲಿ ನಮ್ಮ ಮನಸ್ಸಿನ ಒಂದು ಆ ದಾರಿಯಲ್ಲಿ ಕರ್ಕೊಂಡು ಹೋಗೋದಿಕ್ಕೆ ಖಂಡಿತ ಸಾಧ್ಯ ಇದೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಹೇಗಿರ್ಬೇಕು ಈ ಪ್ರಪಂಚದಲ್ಲಿ? ಇಲ್ಲೇ ಇದೀವಿ, ಇಲ್ಲೇ ಇರ್ಬೇಕು. ಇಲ್ಲಿ ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ. ಅಂದ್ರೆ ಈ ಸ್ಥೂಲ ಲೋಕದಲ್ಲೇ ನಾವು ಏನಿದ್ರು ಜೀವನ ಮಾಡಿ ಸಂಪಾದನೆ ಮಾಡೋದಕ್ಕಿರೋ ಕ್ಷೇತ್ರ ಈ ಮರ್ತ್ಯ ಲೋಕನೇ, ಅಂದ್ರೆ ಈ ಭೂಲೋಕನೇ. ಇಲ್ಲಿದ್ದು ಹೇಗಿರ್ಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿತೊಡೆಯಂತಯ್ಯ. ಸಂತೆಯೊಳಗೊಂದ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆತೊರೆಗಳಿಗೆ ಎಂಜಿದೊಡೆಯಂತಯ್ಯ. ಮುಂದಕ್ಕೆ ಹೇಳ್ತಾರೆ, ಸ್ತುತಿ ನಿಂದೆಗಳು ಬಂದೊಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಲ್ಲಿ ಕರ್ಕೊಂಡು ಬಂದು ಬೆಟ್ಟದ ಮೇಲೆ ಅಂತೇಳಿ ನಾವು ಜಾಣರು ಬೆಟ್ಟದ ಮೇಲೆ ಮನೆ ಮಾಡೋದಿಲ್ಲ. ಅಂದ್ರೆ ಈ ಸ್ಥೂಲ ಲೋಕದ ಗಡ್ಬಡ್ ಏನಿದೆ, ಗೊಂದಲ ಏನಿದೆ, ಅದನ್ನ ಮತ್ತೆ 3 ಹಂತಗಳ ಮನಸ್ಸಿನ ಮೂಲಕ, ಯೋಚನೆಗಳ ಮೂಲಕ, ಭಾವನೆಗಳು, ಸಂತೆ ಅಂದ್ರೆ ಮನಸ್ಸಿನೊಳಗಡೆ ಸಂತೆ, ಗುಡುಗುಡು ಸಂತಿ ಅಂತ ಹೇಳ್ತಾರಲ್ವಾ ನಮ್ಮ ಹಿರಿಯರು. ಒಳಗಡೆ ಗದ್ದಲ ನಡೀತಾ ಇದೆ. ಮೃಗಗಳು ಅಂತ ಹೇಳಿದ್ರೆ ಅರಿಷಡ್ ವರ್ಗಗಳು, ಸಂತೆ, ಸಮುದ್ರ ನೆರೆತೊಳಗಂದ್ರೆ ಅನೇಕ ಯೋಚನೆಗಳು, ಭಾವನೆಗಳು ಹುಕ್ಕಿ ಹುಕ್ಕಿ ಹರಿತೀವಿ. ಇವುಗಳನ್ನೆಲ್ಲ ನೀನ್ ಗಮನಿಸ್ಕೊಳ್ತಾ ಲೋಕದಲ್ಲಿ ಹುಟ್ಟಿದ ಬಳಿಕ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸ್ತುತಿ ನಿಂದೆಗಳು ಬರ್ಲಿ, ಕೋಪವ ತಾಳದೆ, ಸಮಾಧಾನಿ ಆಗಿರ್ಬೇಕು ಅನ್ನೋದಕ್ಕೆ ಆ ಪದ ಸೇರಿಸ್, ಕೋಪವ ತಾಳದೆ, ಕೋಪ ಮಾಡ್ಕೊಳ್ದಿರ ಸಮಾಧಾನಿ ಆಗಿರ್ಬೇಕು. ನಿಂದೆ ಬರ್ಲಿ, ಸ್ತುತಿ ಬರ್ಲಿ. ನೋಡಿ ಇದು ಎರಡರಲ್ಲಿ ನಾವು ಕಳೆದೋಗ್ಬಿಡ್ತೀವಿ. ಸ್ತುತಿ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ನಿಂದಿಸಿ ಅವ್ರು ಹೇಳ್ತಾರೆ ನಿಂದಕರಿರಬೇಕಂತ ನಮ್ಮ ಕೀರ್ತನಕಾರರು ಹೇಳ್ತಾರೆ. ನಿಂದಿಸೋರ್ನ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಆ ವಚನದಲ್ಲಿ ನಾವು ನೋಡೋಣ ಅಂತ. ಅವ್ರು ಹೇಗೆ ಹೇಳ್ತಾರೆ ನಮಗೆ ನಿಂದನೆ ಮಾಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತಾರಲ್ಲ, ಅವ್ರ ವಚನಗಳನ್ನೇ ನೋಡೋಣ ಅವ್ರು ಏನ್ ಹೇಳ್ತಾರೆ ಅನ್ನೋದಕ್ಕೆ, ಯಾವ ಅರ್ಥದಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಅದ್ರಲ್ಲಿ ವೈದವರನ್ನ ಹೊರೆದವರೆಂಬೆನು, ಬೈದವರನ್ನ ಬಂಧುಗಳೆಂಬೆನು, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಅಂದ್ರೆ ಹಾಡಿಕೊಂಡವರನ್ನ ಆಳ್ವರೆಂಬೆ, ಜರೆದವರನ್ನ ಜನ್ಮ ಬಂಧುಗಳೆಂಬೆ, ಕೊಂಡಾಡಿದವರನ್ನ ಒನ್ನ ಶೂಲಕ್ಕೆರೆಸಿದವರೆಂಬೆ ಅಂತ ಮಾತಾಡ್ತಾರೆ. ಕೊಯ್ದವರಂದ್ರೆ ನಮ್ಗೆ ಹೇಟು ಕೊಟ್ಟವ್ರಿಗೆ, ತೊಂದ್ರೆ ಅಂದ್ರೆ ಸ್ಥೂಲತಃ ನಮಗೆ ಹೊಡೆದವ್ರಿಗೆ, ಒಯ್ದವರನ್ನ ಹೊರೆದವರು ಸಾಕಿ ಸಲದೆವು ಸಲಹಿದವರು ಅಂತ ಅನ್ಕೊಳ್ತೀನಿ. ಬೈದವರನ್ನ ಬಂಧುಗಳೆಂಬೆ, ಬೈತಾರಲ್ವಾ ಅವ್ರು ಯಾರು? ನನ್ನ ಬಂಧುಗಳು ಅಂತ ತಿಳ್ಕೊಳ್ಬೇಕು. ಅವ್ರೊಂದ್ ಇವತ್ತು ತೇನ ವಿನಾ ತೃಣಮಪಿ ನಚಲತಿ ಅನ್ನೋ ಹಾಗೆ ಭಗವಂತನ ಆಜ್ಞೆ ಇಲ್ದೆ ತೇನ ವಿನಾ ತೃಣಮಪಿ ನಚಲತಿ, ಅಂದ್ರೆ ಭಗವಂತನ ಆಜ್ಞೆ ಇಲ್ದೇನೆ ತೃಣಮಪಿ ನಚಲತಿ, ಭಗವಂತನ ಆಜ್ಞೆ ಇಲ್ದೇನೆ ಹುಲ್ಲು ಕಡ್ಡಿನೂ ಜರುಗೋದಿಲ್ಲ ಅಂದ್ಮೇಲೆ ನಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಕೂಡ ಎವ್ರಿಥಿಂಗ್ ಇಸ್ ಯಾವ್ದಾರ ಆಗಿರ್ಬೋದು,
ಎಲ್ಲವೂ ವ್ಯವಸ್ಥಿತವಾಗಿ ಆಗಿರುವಂತದ್ದು. ಅಂದ್ಮೇಲೆ ಬೈತಾ ಇದ್ದಾರೆ ಅಂದ್ರೆ ಅವ್ರು ಯಾರು, ಯಾತಕ್ಕೋಸ್ಕರ ಬೈತಾ ಇದ್ದಾರೆ? ಹಿಂದಿನ ಜನ್ಮದಲ್ಲಿ ಅವರನ್ನ ನಾನು ಆ ರೀತಿ ದುಃಖ ಪಡಿಸಿದೀನಿ, ಅದಕ್ಕೆ ಇದು ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್, ಕಾಸ್ ಅಂಡ್ ಎಫೆಕ್ಟ್. ಇವತ್ತೊಂದು ಕಾರ್ಯ ಆಗಿದೆ ಅಂದ್ರೆ ಕಾರಣ ಇದೆ, ಕಾರಣ ಇದೆ ಅಂದ್ರೆ ಆ ಕಾರ್ಯ ಆಗ್ಲೇಬೇಕು. ಈ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವ್ ಹೆಂಗ್ ನೋಡ್ಕೊಳ್ತೀವಿ ಅವ್ರಿಗೆ. ಅದಕ್ಕೆ ಹೇಳ್ತಾರೆ ಬೈದವರನ್ನ ಬಂಧುಗಳೆಂಬೆ, ಮುಂದಕ್ಕೆ ಹೇಳ್ತಾರೆ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅಂತ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ ಕರ್ಮ ನಿಯಮದಲ್ಲಿ ಶಿವಕೃಷ್ಣಮೂರ್ತಿಯವರು ಉಪನ್ಯಾಸದಲ್ಲಿ ಹೇಳುವಾಗ ಹೇಳ್ತಾ ಇದ್ರು, ಎದ್ದು ಬಂದು ಥ್ಯಾಂಕ್ಸ್ ಕೊಟ್ಟು ಹೇಳೋರು, ನಮ್ಗೆ ಸಹಾಯ ಮಾಡಿದವ್ರಿಗೆ, ನಮ್ಗೆ ಅನುಕೂಲ ಮಾಡಿದವ್ರಿಗಲ್ಲ, ನಮಗೆ ತೊಂದ್ರೆ ನೋವು ದುಃಖ ಕೊಟ್ಟವ್ರಿಗೆ ಹೋಗಿ ಥ್ಯಾಂಕ್ಸ್ ಕೊಟ್ಟವ್ರನ್ನ ಹಗ್ ಮಾಡ್ಕೊಳ್ಬೇಕು, ಅಷ್ಟು ಪ್ರೀತಿ ತೋರಿಸ್ಬೇಕು ಅವರಿಗೆ ಅಂತ ಹೇಳೋರು. ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ ನಮ್ಗೆ ಈ ಕ್ಷಣಕ್ಕೂ ಕೂಡ. ಅದು ನಿಜವಾದ ಈ ಕರ್ಮ ನಿಯಮವನ್ನು ಅರ್ಥ ಮಾಡ್ಕೊಂಡಾಗ ನಾ ಬದುಕುವ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಬೈದವರನ್ನ ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಆಡಿಕೊಂಡವರನ್ನ ಆಳ್ವರೆಂಬೆ. ಹಾಡ್ಕೊಳ್ಳೋರ್ನ ನಾವೇನ್ ಅನ್ಬೇಕು, ಏನ್ ಅನ್ಕೊಳ್ಬೇಕು, ಆಳಿದವರು, ನನ್ನ ನೋಡ್ಕೊಳ್ಳೋರು, ನನ್ನ ಸಂರಕ್ಷಣೆ ಮಾಡೋರು ಅಂತ ಅನ್ಕೊಳ್ಬೇಕು. ನೋಡಿ ಎಂತ ಸತ್ಯವನ್ನ ನಮ್ಗೆ ಕೊಟ್ಟಿದ್ದಾರೆ ಈ ಬೆಳಕಿನಲ್ಲೇ. ಥಿಯೋಸಫಿ ಅಂದ್ರೆ ದೇವರ ಜ್ಞಾನ, ಆ ಬ್ರಹ್ಮ ಜ್ಞಾನದ ಬೆಳಕಿನಲ್ಲಿ ಇವುಗಳು ನೋಡ್ತಾ ಹೋದ್ರೆ ಎಷ್ಟು ಅರ್ಥಪೂರ್ಣವಾಗಿರೋ ಸತ್ಯ ಇಲ್ಲಿ ಅಡಗಿದೆ ಅಂತ ನಮ್ಗೆ ಗೊತ್ತಾಗತ್ತೆ. ಅವ್ರು ಹೇಳ್ತಾರೆ ಮುಂದಕ್ಕೆ, ಜರೆದವರೆನ್ನ ಜನ್ಮ ಬಂಧುಗಳೆಂಬೆ. ಜರ್ಕೊಂಡಿರ್ತಾರಲ್ಲ ಅಂದ್ರೆ ಹಾಡ್ಕೊಳ್ತಾರಲ್ವಾ ಅವರು, ನೋಡಿ ನನ್ನನ್ನ ಅವ್ರ ಎದುರುಗಡೆ ಹಾಡ್ಕೊಂಡ್ಬಿಟ್ರು, ಬೇರೆಯವ್ರ ಎದುರುಗಡೆ ನನ್ನನ್ನು ಕೇವಲವಾಗಿ ಕಂಡ್ಬಿಟ್ರು, ಎಷ್ಟು ಸಂಕಟ ಪಡ್ತೀವಿ, ಎಷ್ಟು ನೋವು ಪಡ್ತೀವಿ. ಬಟ್ ಯಾಕೆ ಅವ್ರಂಗ್ ಮಾಡಿದ್ದಾರೆ ಅಂತ ಕಾಸ್, ಕಾರಣ ನೋಡೋದಿಲ್ಲ, ಈ ಕಾರ್ಯ ಅಷ್ಟೇ ನೋಡ್ತೀವಿ. ಆದ್ರೆ ಕಾರಣ ಇರೋದಕ್ಕೆ ಅದು ನಡೆದಿದೆ. ಈ ಸತ್ಯವನ್ನ ಅರ್ಥ ಮಾಡ್ಕೊಂಡಾಗ ಅವ್ರೇನ್ ಹೇಳ್ತಿದ್ದಾರೆ, ಜರೆದೇವರನ್ನ ಜನ್ಮ ಬಂಧುಗಳೆಂಬೆ. ಜನ್ಮದ ಬಂಧುಗಳು ಅಂದ್ರೆ ಅವ್ರ ಜೊತೆ ಋಣ ಇದೆ, ಸಾಲ ಇದೆ, ಅವ್ರು ಮಾಡಿದ್ರಿಂದ ಆ ಕರ್ಮನ ತೀರಿಸ್ಬೇಕಾಗಿದೆ. ಅದನ್ನ ನೆನ್ಸ್ಕೊಂಡಾಗ ಅವ್ರನ್ನ ನಾವು ಸಂತೋಷದಿಂದ ಅವ್ರನ್ನ ಸ್ವೀಕರಿಸ್ಬೇಕು, ಪ್ರೀತಿಯಿಂದ ನೋಡ್ಕೊಳ್ಬೇಕು. ಅದಕ್ಕೆ ವಚನ ಕೀರ್ತನಕಾರರು ಹೇಳೋದೇನಂತ ಹೇಳ್ತಾರೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ, ಮರ್ಮವನ್ನರಿತು ಮಾಡಲೇಬೇಕು ತಂತ್ರ, ಮೋಸ ಮಾಡಿದವನೆಸರ ಮಗನಿಗಿಡಲೇಬೇಕು, ಕೊಂದ ವೈರಿಯ ಮನೆಗೆ ನಡೆದು ಹೋಗಲೇಬೇಕು, ವಿಷವಿಕ್ಕಿದವನಿಗೆ ಷಡ್ರಸವ ನೇಯಲೇಬೇಕು, ಹಿಂದೆ ನಿಂದಿಪರನ್ನು ಮುಂದೆ ವಂದಿಸುತ್ತಿರಬೇಕು ಅಂತ ಹೇಳ್ತಾರೆ. ಈ ಧರ್ಮವನ್ನ ಅರ್ಥ ಮಾಡ್ಕೊಂಡಾಗ, ಅಂದ್ರೆ ಈ ಕರ್ಮ ನಿಯಮವನ್ನ ನಾವು ತಿಳ್ಕೊಂಡು ಅದರ ನಿಜವಾದ ಸತ್ಯವನ್ನ ನಾವು ಗುರುತಿಸಿ ಬದುಕಿದಾಗ ಈ ಸ್ಥಿತಿಲಿ ಇರಕ್ ಸಾಧ್ಯ ಆಗತ್ತೆ. ಅವಂತವನ್ನೆಲ್ಲ ಜನ್ಮದ ಬಂಧುಗಳು, ಅವ್ರಂಗ್ ಮಾಡಕ್ ಸಾಧ್ಯನೇ ಇಲ್ಲ. ಜೀಸಸ್ತೆ ತಗೊಳ್ತೀವಿ ಉದಾಹರಣೆಗೆ, ಯಾವಾಗ್ಲೂ ನಮ್ಮ ಹಿರಿಯವ್ರು ಹೇಳೋರು, ಜೀಸಸ್ನ ಅವ್ರು ಶಿಲುಬೆಗೆ ಹಾಕಿ ಮಳೆ ಹೊಡಿತಾ ಇದ್ರೆ, ಆ ಮಳೆ ಹೊಡಿತಾ ಇರೋರ್ ಬಗ್ಗೆ, ತನಗ್ ತೊಂದ್ರೆ ಕೊಡ್ತಾ ಇರೋರ್ ಬಗ್ಗೆ ಜೀಸಸ್ ಏನ್ ಕೇಳ್ಕೊಳ್ತಾರೆ? ಭಗವಂತನ ಕ್ಷಮಿಸಲಿವರೆನ್ನು ತಂದೆ ತಾವೇನು ಮಾಡುವರೆಂದರಿಯರಿವರು ಅಂತ ಕೇಳ್ಕೊತಾರೆ. ಭಗವಂತನಿಗೆ ಪ್ರೇಮ ಮಾಡ್ಕೊಡ್ತಾರೆ, ತನಗ್ ತೊಂದ್ರೆ ಕೊಡ್ತಾ ಇರೋರ್ ಬಗ್ಗೆ. ಅವ್ರ ಏನ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲಪ್ಪ ತಂದೆ, ನನ್ಗಿಷ್ಟೆಲ್ಲ ಸ್ಥಿತಿ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾರೆ. ಎಂತಹ ಸ್ಥಿತಿ ಅದನ್ನ ಅವ್ರಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೇಳ್ತಾರೆ, ಇದೆಲ್ಲ ತಿಳ್ಕೊಂಡು ನಾವು ಬದುಕ್ತಾ ಹೋದ್ರೆ ನಿಜವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಅಹಂಕಾರ ಅನ್ನೋದಕ್ಕಿರಕ್ ಸಾಧ್ಯನೇ ಇಲ್ಲ. ಇವತ್ತಿಷ್ಟೆಲ್ಲ ತಿಳ್ಕೊಂಡು ನಮ್ಮಲ್ಲಿ ಹೈನೆಸ್, ಯಾವಾಗ್ಲೂ ನಮ್ಮ ಹಿರಿಯರು ಕ್ಯಾಪಿಟಲ್ ಐ ಸ್ಮಾಲ್ ಐ ಅಂತ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟು ಉಪನ್ಯಾಸಗಳನ್ನ ತಗೊಳ್ತಾ ಇದ್ರು. ನೆನೆಸ್ಕೊಳಂಗಾಗತ್ತೆ ಈಗ್ಲೂ ಕೂಡ ಉಪನ್ಯಾಸ ಸಂದರ್ಭದಲ್ಲಿ, ಪ್ರತಿ ಸಂದರ್ಭದಲ್ಲಿ ಅದು ನೆನಪಾಗುತ್ತೆ ನಮ್ಗೆ. ಆ ಹೈನೆಸ್ ಅನ್ನೋದು ಆ ಜೀವನದ ಉದ್ದೇಶನ ಗ್ರಂಥದಲ್ಲಿ ಕೃಷ್ಣಮೂರ್ತಿ ಅವ್ರು ಬರೆದಿದ್ದಾರೆ. ಹೈನೆಸ್ ಅನ್ನೋದು ಹೇಗೆ ಕೊನೆ ಕಾಲದಲ್ಲಿ 1000 ಅಂಡ್ ಹೇಳ್ತಾರೆ, 1000 ತಲೆಗಳುಳ್ಳ ರೂಪದಲ್ಲಿ ಅದು ಯಾವಾಗ ಯಾವ ರೀತಿ ಹೇಗೆ ವ್ಯಕ್ತ ರೂಪ ತಾಳತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಹಂಕಾರದ ಸ್ಥಿತಿಗೆ, ಅಹಂಕಾರಕ್ಕೆ ನಾವು ಯಾವತ್ತೂ ಎಡೆ ಕೊಡಬಾರದು. ಯಾವ ಸ್ಥಿತಿಗೆ ಅಹಂಕಾರವನ್ನ ಪಡ್ಬೇಕು?
ಇವತ್ತು ಭಗವಂತನ ದೃಷ್ಟಿನಲ್ಲಿ ನೋಡಿದಾಗ ಎಷ್ಟು ಅದ್ಭುತವಾದ ಶಕ್ತಿ ಇದೆ, ಎಷ್ಟು ವಿಶೇಷವಾದ ಸವಲತ್ತನ್ನು ಹೊಂದಿರುವಂತ ಅನೇಕ ಜ್ಞಾನ ವೃಂದಗಳಿದೆ, ಅನೇಕ ಸಂಪಾದನೆ ಮಾಡಿರುವಂತ ಶಕ್ತಿಗಳಿದೆ, ಶಕ್ತಿ ಕೇಂದ್ರಗಳಿದೆ. ಇಷ್ಟೆಲ್ಲ ದೈವಿ ಯೋಜನೆ ಅರ್ಥ ಮಾಡ್ಕೊಂಡು ದೇವಾನುದೇವತೆಗಳು, ಋಷಿ ಮುನಿಗಳು, ಎಷ್ಟು ಕೋಟಿ ಕೋಟಿ ದೇವತೆಗಳು ಇವತ್ತು ಪ್ರಪಂಚದ ಒಳಿತಿಗೆ ಭಗವಂತನ ಲೋಕ ಕಲ್ಯಾಣ ಕಾರ್ಯಕ್ಕೋಸ್ಕರ ಕಾರ್ಯ ಮಾಡ್ತಾ ಇದ್ದಾರೆ. ನಾನೇನ್ ಮಾಡ್ತಾ ಇದ್ದೀನಿ? ಅದಕ್ಕೆ ಅವ್ರು ಹೇಳಿದ್ದು, ಮಾಡಿದೇನೆಂಬುದು ಮನದಲ್ಲಿ ಮೂಡಿದರೆ ಚೆಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ಮನಸ್ಸಿನಲ್ಲಿ ಬಂದ್ರೇನೆ ಸಾಕು. ಇನ್ನು ನಮ್ಮ ದೃಷ್ಟಿನಲ್ಲಿ ನಾನ್ ಮಾಡ್ದೆ, ನನ್ ಪ್ರಾಪರ್ಟಿ, ಎಷ್ಟೆಲ್ಲ ಮಾಡ್ಕೊಳ್ತಿದ್ವಿ. ಏನಿದೆ? ನಾವ್ ಏನ್ ತಗೊಂಡ್ ಬಂದಿದ್ವಿ? ಏನಿದೆ ಪ್ರಾಪರ್ಟಿ? ಇದೆಲ್ಲ ಅಹಂಕಾರ ಯಾತಕ್ಕೋಸ್ಕರ? ಮರಕ್ಕಿಂತ ಮರ ದೊಡ್ಡದು. ನನ್ನಲ್ಲಿ ಎಷ್ಟಿದೆ? ನಾನು ಇಷ್ಟು ದೊಡ್ಡವರಿದೆ, ಎಷ್ಟು ಜ್ಞಾನ ಇದ್ದಾರೆ, ಎಷ್ಟು ಐಸಿಸ್ ಅನ್ವಿಲ್ಡ್ ಯಾವಾಗ್ಲೂ ವರ್ಣನೆ ಮಾಡೋರು ನಮ್ಮ ಹಿರಿಯರು. ಐಸಿಸ್ ಅನ್ವಿಲ್ಡ್ ಗ್ರಂಥ ಬಗ್ಗೆ ಹೇಳ್ಬೇಕಾದ್ರೆ ಆ ಜ್ಞಾನ ದೇವತೆ ಅನಾವರಣ, ಇಷ್ಟೆಲ್ಲ ಏನೆಲ್ಲ ತಿಳ್ಕೊಂಡಿದೀವಲ್ವಾ, ಇದೆಲ್ಲ ಒಂದು ಅನಾವರಣ, ಸ್ವಲ್ಪ ನಮ್ಗೆ ತೆರೆದಿರುವಂತಹದ್ದಷ್ಟೇ. ಇನ್ನು ಎಷ್ಟು ಅಗಾಢವಾದ ಆ ಸತ್ಯ ಇದೆ, ಜ್ಞಾನ ಇದೆ. ಅದ್ರ ಮುಂದೆ ನಾವೆಲ್ಲ ಏನ್ ತಿಳ್ಕೊಂಡಿದೀವಿ, ಏನ್ ಅರ್ಥ ಮಾಡ್ಕೊಂಡಿದೀವಿ, ಎಷ್ಟು ಸಂಪಾದನೆ ಇದೆ. ಯಾತಕ್ಕೋಸ್ಕರ ಅಹಂಕಾರ ಪಡಬೇಕು ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಎಂತ ಆ ವಚನದಲ್ಲಿ ಹೇಳ್ತಾರೆ ಅಂದ್ರೆ, ಎಷ್ಟು ಸಣ್ಣವರಾಗಿದೀವಿ ನಾವು ಅನ್ನೋದಕ್ಕೆ ಆ ವಚನದಲ್ಲಿ ಛೇಡಿಸ್ತಾರೆ. ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸರಳವಾಗಿರುವಂತದ್ದೇ, ಏನೀ ಬಂದಿರಿ ಅದುಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಹೇಳ್ತಾರೆ ಅವರು. ಏನಿ ಬಂದಿರಿ ಅದುಳವಿದ್ದೀರೆ, ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತ ಕ್ವಶನ್ ಮಾರ್ಕ್ ಹಾಕ್ತಾರೆ. ಪ್ರೀತಿಯಿಂದ ಸಂತೋಷವಾಗಿ ಅಹಂಕಾರ ನಮ್ಗೆ, ನಾನು ಹೈನೆಸ್ ಇಂದ ನಮ್ಮಯ್ಯ ಹಮ್ಮಿನ ಕೋಟೆಯಲ್ಲಿ, ಎಷ್ಟು ಜನ ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಪ್ರೀತಿನ ಅರ್ಥ ಮಾಡ್ಕೊಂತಿಲ್ಲ, ಮಾತಾಡ್ಸೋದಕ್ಕೂ ಸ್ಟೇಟಸ್ ಸ್ಟ್ಯಾಂಡರ್ಡ್. ನಿಜಕ್ಕೂ ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ಬೇಕನ್ಸುತ್ತೆ. ಹಂಬಲ್ ರಿಕ್ವೆಸ್ಟ್. ಇವತ್ತು ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಗೊತ್ತಾ? ನಮ್ಗೆ ಅರ್ಥ ಆಗಲ್ಲ. ಇನ್ನೂ ಒಂದು ರೀತಿ ಸ್ಟೇಟಸ್ ಅಲ್ಲಿ ಇದೀವಿ, ಹಮ್ಮು ಅಂತಾರೆ, ಹಮ್ಮು ಬಿಮ್ಮು ಅಂತ ಹೇಳಿ. ಆ ಹಮ್ಮು ಬಿಮ್ಮಿನ ಬದುಕು ಏನಕ್ಕೋಸ್ಕರ? ಎಷ್ಟು ದಿನಕ್ಕೋಸ್ಕರ? ಎಷ್ಟು ದಿನ ಬದುಕ್ತಾ ಇದ್ದೀವಿ? ಇದೇ ಜೀವನದ ಅರ್ಥನ, ಉದ್ದೇಶನ? ಯಾತಕ್ಕೋಸ್ಕರ ಅಹಂಕಾರ? ಅಮ್ಮಿನ ಕೋಟೆನಲ್ಲಿ ಕಿಷ್ಕಿಂದ ಕೋಟೆನ ಕಟ್ಕೊಂಡ್ಬಿಟ್ಟಿದ್ದೀವಿ. ನಾಳೆ ನಾವು ಹೊರಟೋಗ್ತೀವಿ, ಗೊತ್ತಿಲ್ಲ ಯಾವ ಕ್ಷಣ ಅಂತೇಳಿ. ಆದ್ರೆ ನಮ್ಮ ನೆನಪನ್ನ ಬಿಟ್ಟು ಹೋಗ್ಬೇಕಂತ ಹೇಳ್ತಾರೆ. ಏನನ್ನ ನೆನಪು ಬಿಡ್ತಾ ಇದ್ವಿ. ಅದಕ್ಕೆ ಹೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವಾಗ್ಲೂ ಕೂಡ, ಒಬ್ಬ ಥಿಯೋಸಫಿ ಸದಸ್ಯರಲ್ಲಿದ್ದಾರೆ ಅಂದ್ರೆ ಒಂದು ಚಿಕ್ಕ ದೇವತೆ ಇದ್ದಂತಹ ಅನುಭವ ಭಾಸವಾಗಬೇಕು ಅಂತ ಹೇಳ್ತಾರೆ. ಇಂತಹ ಒಂದು ಸ್ಥಿತಿ ಒಬ್ಬ ಸದಸ್ಯರು ನಾವು ಅಲ್ಲಿ ಇದೀವಿ ಅಂದ್ರೆ ಒಂದು ದೇವತೆ ಇದ್ದಂತಹ ಅನುಭವ ಆಗ್ಬೇಕಂತ ನಾವು ಸುತ್ತಾ ಇರೋವ್ರೆ. ಅಂದ್ಮೇಲೆ ನಮ್ಮ ಭಾವನೆ, ನಮ್ಮ ಪ್ರೀತಿ, ನಮ್ಮ ಮಾತು ಒಂದು ಪ್ರೀತಿಯಿಂದ ಬಂದ್ರ ಚೆನ್ನಾಗಿದೆ. ಏನು ಕಷ್ಟ ಆಗುತ್ತೆ ಅದನ್ನ ಮಾತಾಡ್ಸಕ್ಕೂ ಸ್ಟೇಟಸ್ ಸ್ಟ್ಯಾಂಡರ್ಡ್. ಇದಕ್ಕೇನ್ ಅರ್ಥ ಮಾಡ್ಕೊಡ್ಬೇಕು? ಅಷ್ಟು ಚೆನ್ನಾಗಿ ಹೇಳ್ತಾರೆ, ಏನೀ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳ್ಳಿ ಹೋಗುವುದೇ. ಬಂದಿರಾ, ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ ಮೈಸಿರಿ ಹಾರೋಗ್ಬಿಡುತ್ತೇನು? ಕೂತ್ಕೊಳ್ಳಿ, ಕುಳ್ಳಿರಿ ಎಂದೆಡೆ ನೆಲ ಕುಳಿ ಹೋಗುವುದೇ. ಕೂತ್ಕೊಳ್ಳಿ ಅಂದ್ರೆ ನಿಮ್ ನೆಲ ಜಾಗ, ನಿಮ್ ಮನೆದು ಒಂದ್ ಚೇರ್ ಕೂತ್ಕೊಳ್ಳೋ ಜಾಗ ಕೆಳಕ್ ಹೋಗ್ಬಿಡುತ್ತೇನು? ಎಷ್ಟು ಅಲ್ಪಮಾನವರಾಗಿದ್ದೀವಿ. ಎಂತ ಮನಸ್ಥಿತಿನ ನಾವು ಕ್ರಿಯೇಟ್ ಮನಸ್ಸಿನ ಕಾರ್ಯ ಅದಷ್ಟೇನೆ. ಎಷ್ಟು ಅಧೋಮುಖ ಕರ್ಕೊಂಡು ಹೋಗುತ್ತೆ ಜ್ಞಾನದ ಬೆಳಕನ್ನ ಬಿಟ್ಟು. ಅದಕ್ಕೆ ಅವ್ರು ಹೇಳ್ತಾರೆ, ಒಡನೆ ನುಡಿದೆಡೆ ಶಿರ ಹೊಟ್ಟೆ ಹೊಡೆಯುವುದೇ ಅಂತ ಕೇಳ್ತಾರೆ. ಏನಾದ್ರೂ ನೀನು ಒಡನೆ ಅವ್ರೇನಾದ್ರು ಮಾತಾಡ್ಸಿದ್ರೆ ನಿನ್ನ ಶಿರ ಮತ್ತು ಹೊಟ್ಟೆ ಹೊಡೆದೋಗ್ಬಿಡುತ್ತಾ? ಯಾತಕ್ಕೋಸ್ಕರ ಈ ಅಹಂಕಾರ? ಏನಕ್ಕೋಸ್ಕರ? ಇವತ್ತು ಕೋಟಿ ಕೋಟಿ ಮಿಲಿಯನ್ಸ್ ಟುಗೆದರ್ ಭಗವಂತನ ಸೃಷ್ಟಿ, ಅದಕ್ಕೆ ಇಳೆಮಾಗುವ
TVG ಅವ್ರು ಹೇಳ್ತಾರೆ, ಇಳೆಯಿಂದ ಮೊಳಕೆಯೊಡೆ ತಮಟೆ ಸದ್ದುಗಳಿಲ್ಲ. ಭೂಮಿನಲ್ಲಿ ಅಷ್ಟೊಂದು ಫಲ ಮೇಲೆ ಬರ್ತಾ ಇದೆ, ಪೈರ ಏನಾರು ತಮಟೆ ಸದ್ದು ಮಾಡ್ಕೊಂಡ್ ಬರ್ತಾ ಇದೆಯಾ, ಭೂಮಿಯಲ್ಲಿ ಇಷ್ಟು ದೊಡ್ಡ ಕಾರ್ಯ ಆಗ್ತಾ ಇದೆ ಅಂತ. ಫಲ ಮಾಗುವಲ್ಲಿ ತುತ್ತೂರಿ ದನಿ ಇಲ್ಲ. ಮರದಲ್ಲಿ ಅಷ್ಟು ಹಣ್ಣು ಆಗ್ತಾ ಇದೆ, ಫಲ ಮಾಗುವಲ್ಲಿ ತುತ್ತೂರಿ ದನಿ ಇಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದೂ ಸದ್ದಿಲ್ಲ. ಬೆಳಕನ್ನು ಕೊಡ್ತಾರೆ ಸೂರ್ಯಚಂದ್ರರು, ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದೀವಿ ಅಂತ ಏನಾರು ಹೇಳ್ಕೊಂಡ್ ಬರ್ತಿದಾರ? ಹೋಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತಾರ ಅವ್ರು. ಇಷ್ಟು ದೊಡ್ಡ ಕಾರ್ಯಗಳ ಮುಂದೆ ನಾನೇನಾದ್ರೂ ಮಾಡ್ತಾ ಇದೀನಿ ಅಂತ ಹೇಳಕ್ ಹೊರಟ್ಬಿಟ್ಟಿಯಪ್ಪ, ಹೊಲ್ಕೋ ನಿನ್ ತುಟಿಗಳನ್ನ ಅಂತ ಹೇಳ್ತಾರೆ. ಹೇಳಕ್ ಮುಂಚೆ ಅಂದ್ರೆ ತುಟಿ ಹೊಲ್ಕೋ ಅಂತ ಹೇಳಿದ್ರೆ ಹೇಳಕ್ ಮುಂಚೆ ನೀನನ್ ಗಮನಿಸ್ಕೋ ಅಂತ. ನೋಡಿ ಎಷ್ಟು ಅರ್ಥಪೂರ್ಣವಾಗಿರುವ ಸತ್ಯವನ್ನ ನಮ್ಗೆ ಕೊಡ್ತಾರ ಅವ್ರು. ಏನ್ ಹೇಳಿರೋ ಕೊನೆಗೆ, ಒಡನೆ ಅವೆಲ್ಲ ಅಷ್ಟು ಕುಳ್ಳಿರಿ ಕುತ್ಕೊಳ್ಳಿ ಚೆನ್ನಾಗಿದ್ದೀರಾ ಅಂತೆಲ್ಲ ನೀವು ಕೇಳಿಬಿಟ್ರೆ, ನುಡಿದೊಡೆ ಒಡನೆ ನುಡಿದರೆ ಶಿರ ಹೊಟ್ಟೆ ಹೊಡೆಯುವುದೇ. ಹೊಟ್ಟೆ ಶರೀರ ಹೋಗ್ಬೇಡಿ, ಏನ್ ಕಳ್ಕೊತೀರ? ಇವತ್ತು ನಿಜವಾಗ್ಲೂ ಕೂಡ ಪ್ರಪಂಚದಲ್ಲಿ ಹಣ ಸಿಗುತ್ತೆ, ಐಶ್ವರ್ಯ ಸಿಗುತ್ತೆ, ಪ್ರಪಂಚದಲ್ಲಿ ಏನನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು, ಏನನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಪ್ರೀತಿ, ಸಮಾಧಾನ, ಸಂತೋಷ, ಆನಂದ ಇವತ್ತು ಬೇಕಾದ್ರೆ ಪ್ರೀತಿ, 4 ಪ್ರೀತಿಯಿಂದ ಮಾತಾಡ್ಸಿದ್ರೆ ಸಾಕು. ಅದನ್ನ ಕೊಡೋದಿಕ್ಕೆ, ಅದನ್ನ ಹಂಚ್ಕೊಳ್ಳೋದಿಕ್ಕೆ ಏನ್ ಕಷ್ಟ ಆಗಿದೆ, ಏನ್ ಕಳ್ಕೊಳ್ತಿದ್ವಿ, ಇದ್ರ ಹರಿವು ನಮ್ಗಿರ್ಬೇಕು ಅಂತ ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ ಅವರು, ಇದನ್ನ ಈ ಅಹಂಕಾರಕ್ಕೊಂದು ವಚನದಲ್ಲಿ 2 ಲೈನ್ ಹೇಳ್ತಾರೆ. ಸಿರಿಗರ ಒಡೆದವರ ನುಡಿಸಲು ಬಾರದಯ್ಯ. ಅದ್ರ ಅರ್ಥ, ಅರ್ಧ ಪೂರ್ತಿ ಮಲಗಿರೋರ್ನ ಹೇಳಿಸ್ಬೋದು, ಪೂರ್ತಿ ಎದ್ದಿರೋರ್ನ ಹೇಳಿಸ್ಬೋದು, ಅರ್ಧ ಬರ್ಧ ಮಲಗಿರೋರ್ನ ಹೇಳಿಸೋದಿಕ್ ಸಾಧ್ಯ ಇಲ್ಲ. ಅದ್ರ ಜೊತೆ ಸಿರಿಗರ ಒಡೆದವರ ನುಡಿಸಲು ಬಾರದಯ್ಯ. ಸಿರಿ ಏನ, ಗರ ಅಂದ್ರೆ ದೆವ್ವ ಅನ್ನೋ ಪದ, ಅದು ಗರ ಅಂದ್ರೆ ದೆವ್ವ ಮೀನ್ಸ್ ಅಹಂಕಾರ. ಈ ಸಿರಿ, ಐಶ್ವರ್ಯ, ಅಧಿಕಾರ, ಆಸ್ತಿ, ಅಂತಸ್ತುಗಳನ್ನ, ಈ ಸಿರಿತನ ಅನ್ನೋ ಒಂದು ಗರ ಬಡಿದ್ರೆ ನುಡಿಸಲು ಬಾರದಯ್ಯ ಅಂತ ಹೇಳ್ತಾರೆ. ಅವ್ರನ್ನ ಮಾತಾಡ್ಸಕ್ಕೆ ಬರಲ್ಲ. ಆದ್ರೆ ನಾವ್ ಅರ್ಥ ಮಾಡ್ಕೊಳ್ಬೇಕು, ಆ ಅಹಂಕಾರ ಬಂದಿದೆ ಅಂತ ಹೇಳಿದ್ರೆ ನಮ್ಗೆ ಅಂತ್ಯ ಅಂತ ಹೇಳಿ. ಅಹಂಕಾರ ಬಂತು ಅಂದ ತಕ್ಷಣ ನಮ್ಮ ಸರ್ವನಾಶ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವ ಕ್ಷಣಕ್ಕೂ ಕೂಡ ಮರಿಬಾರ್ದು. ಅದಕ್ಕೆ ಹೇಳ್ತಾರೆ ಅಕ್ಕಮಹಾದೇವಿ ಒಂದು ವಚನ, ನಮ್ಮ ಸಹನೆ ಶಕ್ತಿ ಎಷ್ಟಿರ್ಬೇಕು, ಇಷ್ಟು ಮಧ್ಯೆ ಈ ಸತ್ಯವನ್ನ ಗುರ್ತಿಸ್ಕೊಂಡು ಇರ್ಬೇಕು ಅನ್ನೋದಕ್ಕೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ, ನಮ್ಮ ಸಹನೆ ಇಷ್ಟೆಲ್ಲಾ ಸ್ಥಿತಿಗೆ ಸಹನೆ ಅಂತದ್ದು ಅತಿ ಮುಖ್ಯವಾಗಿರುವಂತಹದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ನನ್ಗೆ ವಚನದ ಅರ್ಥವನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಒಮ್ಮೆ ಹಸಿವಾದ್ರೆ ಬಹಳ ಹಸಿವಾಗಂಗ್ ಮಾಡಪ್ಪ ತಂದೆ, ತುಂಬಾ ಹಸಿವಾಯ್ತು ಅಂತ ಹೇಳಿದ್ರೆ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಂಗ್ ಮಾಡು. ಭಿಕ್ಷೆ ಬೇಡಂಗ್ ಮಾಡಕ್ಕೆ ಅಂತ ಹೋದಾಗ ಯಾರಿಗೂ ಭಿಕ್ಷೆಯನ್ನ ಕೊಡದೇ ಇರುವಂತಹ ಮನಸ್ಥಿತಿನ ಕೊಡೋ. ಅಕಸ್ಮಾತ್ ಯಾರಾದ್ರೂ ಬಂದು ಆಹಾರ ಅಂದ್ರೆ ಅಳಸಿದ ಅನ್ನ ಅಂತಾರೆ, ಏನೂ ಇಲ್ದಂಗಿರೋ ಸ್ಥಿತಿಯಿಂದ ಏನಾರು ಸ್ವಲ್ಪ ಅಳಸಿದ ಅನ್ನವನ್ನ ಕೊಡುವಂತ ಮನಸ್ಥಿತಿ ಬಂದು ಅವ್ರು ಕೊಡೋದಿಕ್ಕೆ ಅಂತ ಬಂದಾಗ, ನಾನು ಕೈ ಹಿಡಿಯಕ್ಕೆ ಅಂತ ಹೋದಾಗ ಅವರು ಆಹಾರವನ್ನ ನನ್ನ ಕೈಗೆ ಬೀಳಿಸುವಂತಹ ಸಂದರ್ಭದಲ್ಲಿ ನನ್ನ ಕೈ ತಪ್ಪಿಸಿ ನೆಲಕ್ಕೆ ಬೀಳಿಸುವಂತೆ ಮಾಡು. ಆ ಕೆಳಕ್ಕೆ ಬಿದ್ದ ಅನ್ನವನ್ನ ನಾನು ಆಹಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಶ್ವಾನ ಬಂದು ಎತ್ತಿಕೊಂಬಂತೆ ಮಾಡಯ್ಯ ತಂದೆ ಅಂತ. ಇಂತಹ ಒಂದು ಸಹನೆಯ ಒಂದು ಉದಾಹರಣೆ ಅನ್ಸುತ್ತೆ. ಅಷ್ಟು ಹಸಿವಾದ್ರೆ ಆ ಸ್ಥಿತಿಯಿಂದನೂ ಕೂಡ ಏನಾದ್ರೂ ಸ್ವಲ್ಪ ಸಿಕ್ಕಿದ್ರೆ ಕೈಗೆ ತೆಗೆದುಕೊಂಡು ಊಟ ಮಾಡೋಣ ಅಂತ ಸಂದರ್ಭದಲ್ಲಿ ಕೆಳಕ್ ಬೀಳಂಗ್ ಮಾಡಪ್ಪ, ಅದನ್ನ ತಗೊಂಡು ನಾನು ಊಟ ಮಾಡೋಣ ಅನ್ನೋಷ್ಟ್ರಲ್ಲಿ ತಗೊಳಕ್ ಬಂದಾಗ ಶ್ವಾನ ಅಂದ್ರೆ ನಾಯಿ, ಅದ್ ಬಂದ್ ತಿನ್ನೋ ಹಾಗೆ ಮಾಡ್ಬಿಡಪ್ಪ ಅಂತ ಕೇಳ್ತಾರೆ. ಎಂತಹ ಸಹನೆಯ ಸ್ಥಿತಿ ಅನ್ನೋದನ್ನ ನಿಜವಾಗ್ಲೂ ಕೂಡ ನೋಡಿ, ಇದು ಇರುವಂತದ್ದು. ಇದೆಲ್ಲ ಜೀವನ, ಬದುಕು, ಕರ್ಮದ ವ್ಯವಸ್ಥೆ, ಭಗವಂತನ ಯೋಜನೆ, ಅಹಂಕಾರ ಇಲ್ಲದಿರುವ ಸ್ಥಿತಿ, ಈ ಸಹನೆಯ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡು ಮುಂದಕ್ಕೆ ಹೇಳ್ತಾರೆ ಅವರು, ನಮ್ಮ ಮನಸ್ಥಿತಿ ಹೇಗಾಗಿದೆ ಅನ್ನೋದಕ್ಕೆ ಈ ಒಂದು ವಚನದಲ್ಲಿ ಹೇಳ್ತಾರೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತರಳಿರಮೇ ಇತ್ತು, ಕೊಂದಹನೆಂಬುವುದನ್ನ ಅರಿಯದೆ
ಬೆಂದ ಹೊಡಲ ಹೊರೆಯ ಹೊಯ್ಯುತ್ತಲ್ಲದೆ ಸಂ ಅಂತ ಹೇಳ್ತಾರೆ. ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಹರಕೆಯ ಕುರಿ ಅಂತ ಹೇಳಿದ್ರೆ ಹರಕೆ ಮಾಡ್ಕೊಂಡು ಆ ಕುರಿನ ದೇವರಿಗೆ ದೇವತೆಗೆ ಅರ್ಪಿಸೋದಕ್ಕೆ ಅದನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅಂತ ಹರಕೆಯ ಕುರಿ ಕಟ್ ಹಾಕಿದಾರೆ. ಇನ್ನೇನ್ ಹರಕೆ ಒಪ್ಪಿಸ್ಬೇಕು ದೇವರಿಗೆ. ಆ ಹರಕೆ ಒಪ್ಸೋಂತ ಕುರಿ ಏನ್ ಮಾಡ್ತಾ ಇದೆ, ಅಲ್ಲಿ ಹಸಿರು ತೋರಣ ಕಟ್ಟಿದ್ರಂತ ಹರಕೆ ಜಾಗದಲ್ಲಿ ಕುರಿನ ಇದ್ ಮಾಡೋಕೆ ದೇವಿ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ನಿಲ್ಸಿದ್ದಾಗ ಅಲ್ಲಿ ಹಸಿರು ತೋರಣ ಇತ್ತಂತೆ. ಹಸಿರು ಕಂಡ ತಕ್ಷಣ ತಾನ್ ಮೇಯಕ್ ಹೋಯ್ತಂತೆ. ಏನ್ ಹೇಳ್ತಾಳೆ, ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಯಾಕೆ ಅದು ಗೊತ್ತಿಲ್ಲ. ಕೊಂದಹ ನೆಂಬುವುದನ್ನ ಅರಿಯದೆ ಬೆಂದ ಒಡಲ ಹೊರೆಯ ಒಯ್ಯಿತ್ತಲ್ಲದೆ ಅಂತ ಹೇಳ್ತಾ ಹೋಗ್ತಾರೆ. ನೀನ್ ಆಗ್ಲೋ ಈಗ್ಲೋ ಪ್ರಾಣ ಹೋಗುತ್ತೆ ಅದಕ್ಕೆ. ಹರಕೆನ ಒಪ್ಪಿಸ್ಬಿಡ್ತಾರೆ. ಆದ್ರೆ ಇಲ್ದೇನೆ ಅಲ್ಲಿರೋ ಅಂತ ಹಸಿರನ್ನ ತಿಂದು ತನ್ನ ಹೊಟ್ಟೆ ಒಡಲ ಹೊರೆಯಕ್ಕೆ ಹೋಗಿತ್ತದು ಅಂತ ಹೇಳಿ. ಅಂದ್ರೆ ನಮ್ಮ ಮನಸ್ಥಿತಿನ ಹೇಳ್ತಾ ಇದ್ದಾರೆ. ಯಾವ ಕ್ಷಣ ಅಂದ್ರೆ ಈಗ್ಲೋ ಆಗ್ಲೋ ಹೋಗೋ ಒಂದು ಆ ಹರಕೆ ಕುರಿ ಈಗ ತನ್ನ ಕತೆ ಮುಗೀತದೆ, ಈ ಜೀವನ ಅಂತ್ಯ ಆಗ್ತದೆ ಅಂತ ಗೊತ್ತಿಲ್ದಿರಾ ಆ ಹಸಿರು ತೋರಣನ ಮೇಯ್ದು ಹೊಟ್ಟೆ ತುಂಬಿಸ್ಕೊಳಕ್ ಹೇಗ್ ಹೋಗುತ್ತೋ ಹಾಗೆ ನಾವು ಈ ಪ್ರಪಂಚದಲ್ಲಿ ಯಾವ ಕ್ಷಣದ ಬದುಕು ಮುಗಿಯುತ್ತೋ ಗೊತ್ತಿಲ್ಲ. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಆ ಹರಕೆಯ ಕುರಿ ತರಾನೇ ಅದನ್ನ ಅನುಭವಿಸ್ಬೇಕು, ಇದನ್ನ ಸಂಪಾದಿಸ್ಬೇಕು, ಅದಕ್ಕೆ ಫುಲ್ ಸ್ಟಾಪೇ ಇಲ್ಲ. ಏನೇನ್ ಆಸೆ ಬಗ್ಗೆ ಕೇಳಿದ್ದೀವಲ್ಲ, ಮಾನವನ ಆಸೆಗೆ ಕೊನೆ ಎಲ್ಲಿ ಅಂತ ನಾನ್ ಸ್ಟಾಪ್ ಆಸೆಗಳಿಗೆ. ಏನೆಲ್ಲ ಆಸೆಗಳನ್ನ ಪ್ರತಿ ದಿನಾನೂ ಕೂಡ ಸಾವಿನ ಹತ್ರ ಹೋಗ್ತಾ ಇದ್ದೀವಿ. ಪ್ರತಿ ಕ್ಷಣನೂ ಇದೆ, ಯಾವ ಕ್ಷಣ ಅಂತ ಗೊತ್ತಿಲ್ಲ, ಯಾವಾಗ ಯಾವ ರೀತಿ ಹೇಗೆ ಅಂತ ಗೊತ್ತಿಲ್ಲ. ಆದ್ರೂ ಆ ಹರಕೆಯ ಕುರಿ ಹಾಗೆ ನಾವು ಕೂಡ ಈ ಪ್ರಪಂಚದ ಆಮಿಷಕ್ಕೆ ಬಲಿಯಾಗಿ ನಮ್ಮ ಜೀವನವನ್ನ ಆ ನಿಟ್ಟಿನಲ್ಲಿ ಕಳೆಯೋ ಒಂದು ಅವಕಾಶನ ತಪ್ಪಿಸ್ಕೊಳ್ತಿದೀವಿ ಅನ್ನೋದಕ್ಕೆ ಅದ್ರ ಮೂಲಕ ಹೇಳ್ತಾರೆ. ಇನ್ನ ನಾವು ಒಳಗಿರೋ ಮನೋಭಾವನೆಯನ್ನ ಹೇಗ್ ಸರಿಪಡಿಸ್ಕೊಳ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದಕ್ಕೆ ಈ ವಚನದಲ್ಲಿ ಹೇಳ್ತಾರೆ. ಉತ್ತಮ ಬಡಿದೊಡೆ ಆವು ಸಾಯಬಲ್ಲದೆ ಅಯ್ಯ. ಅಂದ್ರೆ ನಮ್ಮ ಮನೋವಿಕಾರ, ಇದಕ್ಕೆಲ್ಲ ಕಾರಣ ಏನು? ಮನೋವಿಕಾರಗಳು. ಮನಸ್ಸಿನ ಒಂದು ಚಂಚಲ ಸ್ಥಿತಿಗೆ ಅವಕಾಶ ಕೊಟ್ಟಂತಹ ಸಂದರ್ಭದಲ್ಲಿ ಏನನ್ನ ವ್ಯಕ್ತಪಡಿಸುತ್ತ ಮನಸ್ಸಿನ ಇಲ್ಲಿ ಸರಕುಗಳು ಯಾವುದು? ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ, ಅರಿಷಡ್ ವರ್ಗಗಳು ಅಂತಾರೆ. ಅವು ಒಂದೊಂದೇ ಪ್ರಹಾರ ಮಾಡ್ತಾ ಹೋಗುತ್ತೆ. ಅದಕ್ಕೆ ಉತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ. ಹುತ್ತನ್ ಬಡಿದ್ರೆ ಹಾವು ಸಾಯೋದಿಲ್ಲ. ಅಂದ್ರೆ ಉದಾಹರಣೆ, ಹುತ್ತದಲ್ಲಿ ಎಲ್ಲಿರುತ್ತೆ ಹಾವು ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಹಾವನ್ನೇ ಗುರಿಯಾಗಿಟ್ಕೊಂಡು ಹಾವನ್ನ ಮುಗಿಸ್ಬೇಕು. ಹುತ್ತ ಬಡಿದ್ರೆ ಹಾವು ಸಾಯೋದಿಲ್ಲ. ಅಂದ್ರೆ ನಮ್ಮ ಮನೋಭಾವನೆ, ಈ ಮನೋವಿಕಾರಗಳನ್ನ ಅದನ್ನ ನಾವು ಮೇಲ್ಮಟ್ಟದಲ್ಲಿ ಅಲ್ಲ, ನಿಜವಾಗ್ಲೂ ಕೂಡ ಒಂದು ಕಾರ್ಯ ಆಗಿದೆ, ಒಂದು ಕೆಲಸ ಬಂದಿದೆ, ಯಾವುದಕ್ಕೆ ಇದು ಮೂಲ ಕಾರಣ, ಕಾರ್ಯ ನಡೆದಿದೆ ಅಂದ್ರೆ ಕಾರಣ ಏನು ಅಂತ ನೋಡ್ಬೇಕು. ಅದಕ್ಕೆ ನಮ್ಮ ಹಿರಿಯರು ಯಾವಾಗ್ಲೂ ಹೇಳೋರು, ಸಮಸ್ಯೆಗೆ ಪರಿಹಾರ ಸಮಸ್ಯೆಯ ಬುಡದಲ್ಲೇ ಇದೆ ಅಂತ ಹೇಳೋರು. ಎಷ್ಟು ಅರ್ಥಪೂರ್ಣ ಅನ್ಸುತ್ತೆ. ಸಮಸ್ಯೆ ಬುಡದಲ್ಲಿ ಬಿಡ್ತೀವಿ, ಹೊರಗಡೆ ನೋಡಕ್ ಹೋಗ್ತೀವಿ. ಈ ಅರಿಷಡ್ ವರ್ಗಗಳನ್ನ ನಾವು ದಾಟ್ಬೇಕು. ಅದಕ್ಕೆ ಹೇಳ್ತಾರೆ, ಅಘೋರ ತಪವ ಮಾಡಿದರೇನು ಅಂತರಂಗ ಆತ್ಮ ಶುದ್ಧಿ ಇಲ್ಲದವರಂತೂ ನಂಬುವನೈ. ಅಂತರಂಗ, ಅದಕ್ಕೆ ಕಳಬೇಡ ಕುಲಬೇಡ, ಹುಸಿಗೆ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದಕ್ಕೆ ವಿವರಣೆ ಬೇಡ ಅನ್ಸುತ್ತೆ. ಅನ್ಯರಿಗೆ ಅಸಹ್ಯ ಪಡೋದು ಎಷ್ಟಿದೆ ನಮ್ಮಲ್ಲಿ. ತನ್ನ ಹೊಡಲ ಕಿಚ್ಚು ತನ್ನ ಸುಟ್ಟಲ್ಲದೆ ನೆರೆಮನೆಗೆ ಸುಡಬಲ್ಲದೆಯ ಅಂತ ಹೇಳ್ತಾರೆ. ಹೊಟ್ಟೆ ಕಿಚ್ಚುದು, ಹೊಟ್ಟೆಗೆ ನಮ್ಮ ಹಿಂದಿನ ಬಹಳ ಹಿಂದೆ ಉಪನ್ಯಾಸದಲ್ಲಿ ನಮ್ಮ ಸೋದರ ಸಿಂಧಿಯವರು ಅದು ಒಂದು ಡಿಸೀಸ್, ಒಂದು ಚಾರ್ಟ್ ತಂದು ಹಾಕಿ ತೋರಿಸಿದ್ರು ಸುಮಾರು ವರ್ಷಗಳ ಹಿಂದೆ. ಯಾವ್ಯಾವ ಒಂದು ಮನಸ್ಥಿತಿಯ ಈ ದ್ವೇಷ, ಹಸು, ಈ ತರ ಒಂದು ಇದಕ್ಕೆ ಯಾವ ಕಾಯಿಲೆಗಳಾಗುತ್ತೆ ಒಳಗಡೆ, ಆ ಒಂದು ಪ್ರಚೋದನೆಯಿಂದ ರಸಾಂಕುರಗಳು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿಕೊಳ್ಳಿ. ಈ ತನ್ನ ಹೊಡಲ ಕಿಚ್ಚು ತನ್ನ ಸುಡದಲ್ಲಿ ಬೇರೆ ಸುಡುತ್ತೆ. ಹುಸಿಯನ್ನು ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲಬೇಡಿ. ಇಷ್ಟೆಲ್ಲ ಹೇಳ್ತಾರೆ ಅಲ್ವಾ. ಅವು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಅವ್ರೇನ್ ಹೇಳ್ತಿದ್ದಾರೆ,
ಏನ್ ಮಾಡಿದ್ರೆ ಏನು? ಅಂತರಂಗ ಶುದ್ಧಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಆ ವಚನದಲ್ಲಿ ಅಷ್ಟು ಎಲ್ ಬಿಟ್ರು, ಒಂದು ವಚನದಲ್ಲೇ ಇರುವಂತದ್ದು. ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂದ್ರೆ ಹೊರಗೆ ನಡೆದಂತೆ ನುಡಿ, ನುಡಿದಂತೆ ನಡೆ, ಇದೇ ಜನ್ಮವೇ ಕಡೆ ಅಂತ ಹಿರಿಯರು ಹೇಳ್ತಿದ್ರು. ಹಾಗೆ ನಮ್ಮಲ್ಲೂ ಕೂಡ ಏನ್ ಹೇಳುತ್ತೆ ಆ ಸಾಹಿತ್ಯದ ಥಿಯಾಸಫಿ, ಆ ದೇವರ ಜ್ಞಾನ, ಬ್ರಹ್ಮ ಜ್ಞಾನದ ಆ ಬೆಳಕಿನಲ್ಲಿ ನಾವು ಏನನ್ನ ನೋಡಿದ್ರು, ಯಾವ ವಿಚಾರವನ್ನ ನೋಡಿದ್ರು ಕೂಡ ಸತ್ಯ ದರ್ಶನ ನಮ್ಗೆ ಕಾಣ್ತಾ ಹೋಗುತ್ತೆ. ಡೀಪರ್ ಡೀಪರ್, ಆಳವಾಗಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅಂತಹ ಒಂದು ಮನಸ್ಥಿತಿನ ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ವಚನನು ಕೂಡ ಪೂರಕ ಅಂತ ನಾನು ಹೇಳ್ಬೋದು. 5 ನಿಮಿಷ ಇದೆ. ಮಾರಿ ಮಸಣಿ ಎಂಬುವು ಬೇರಿಲ್ಲ ಕಾಣಿರೋ, ಮಾರಿ ಎಂಬುದೇನು ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನೋಡಿದರೆ ಮಾರಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಂಗಳು ತಪ್ಪಿ, ಮಾರಿ ಮಸಣಿ ಅಂತ ಹೇಳ್ಕೊಂಡು ಓಡಾಡ್ತಿದೀವಲ್ಲ, ಬೇರಿಲ್ಲಪ್ಪ. ಮಾರಿ ಅನ್ನೋದು ಏನು? ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ. ಕಂಗಳು ತಪ್ಪಿ ನೋಡದ್ ಬಿಟ್ರೆ ಮಾರಿ ಮೀನ್ಸ್ ದುಷ್ಟಶಕ್ತಿ, ಮಾರ, ದುಷ್ಟಶಕ್ತಿಗಳ ಸಮೂಹಕ್ಕೆ ಮಾರ ಅಂತ ಹೇಳ್ತಾರೆ. ಅದನ್ನ ತುಂಬಾ ಚೆನ್ನಾಗಿ ಲೈಟ್ ಆಫ್ ವಿಷಯದಲ್ಲಿ ವರ್ಣನೆ ಮಾಡಿದ್ದಾರೆ ಅಡ್ವಿನ್ ಅರ್ನಾಲ್ಡ್ ರವರು. ಕಮಲಮ್ಮ ಅವರು, ಶಾಂಪುರ್ ಗುರು ಅವರು ತುಂಬಾ ಚೆನ್ನಾಗಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಅಲ್ಲಿ. ದುಷ್ಟಶಕ್ತಿಗಳ ಸಮೂಹಕ್ಕೆ ಮಾರ ಅಂತ ಹೇಳಿ, ಆ ಮಾರ, ದುಷ್ಟಶಕ್ತಿ ಮಾರಿ ಅಂತ ಏನ್ ಹೇಳ್ತೀವಲ್ವಾ, ಅದು ಮಾರಿ ಮಸಣಿ ಎಂಬುದು ಬೇರಿಲ್ಲಪ್ಪ. ಮಾರಿ ಎಂಬುದೇನು ಕಂಗಳು ತಪ್ಪಿ ನೋಡಿದರೆ ಮಾರಿ, ನಾಲಿಗೆ ತಪ್ಪಿ ನುಡಿದರೆ ಮಾರಿ. ಕಂಗಳು ದೃಷ್ಟಿಯಂತೆ ಸೃಷ್ಟಿ ಅಂತ ಹಿರಿಯರು ಹೇಳೋರು. ದೃಷ್ಟಿ ಚೆನ್ನಾಗಿದ್ರೆ ಸೃಷ್ಟಿ ಚೆನ್ನಾಗಿರುತ್ತೆ. ನೋಡಿ, ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ಇನ್ನೊಬ್ಬರ, ಇವತ್ತಿನ ಸೂಕ್ತಿ ಕೂಡ ಹಾಗೆ ಇತ್ತು. ಇನ್ನೊಬ್ಬರ ಬಗ್ಗೆ ನಾವು ತಪ್ಪ ಅರ್ಥ ಮಾಡ್ಕೊಂಡು ಅಂದ್ರೆ ಗೆಸ್ ಮಾಡಬಾರದು. ಅವರ ಉದ್ದೇಶ ಒಳ್ಳೇದಿರ್ಬಹುದು, ನಮಗ್ ಗೊತ್ತಿಲ್ಲ. ನಾವು ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ. ದೃಷ್ಟಿ ಅಂತ ಸೃಷ್ಟಿ ಮಾಡ್ಬಿಡ್ತೀವಿ. ನಾವೇನೋ ನೋಡಿರ್ತೀವೋ, ಏನ್ ತಿಳ್ಕೊಂಡಿರ್ತೀವೋ ಅದರಂತೆ ಸೃಷ್ಟಿ ಮಾಡಿ ಹೇಳ್ತೀವಿ. ಅದ್ ನಿಜವಾದ ಸತ್ಯ ಏನು ಅನ್ನೋದನ್ನ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ. ಅದನ್ನ ಇವ್ರು ಹೇಳ್ತಾ ಇದಾರೆ. ಕಂಗಳು ತಪ್ಪು ನೋಡಿದರೆ ಮಾರಿ, ಅದೇ ನಿನ್ನ ದುಷ್ಟ ಸ್ಥಿತಿ ಕರ್ಕೊಂಡು ಹೋಗ್ಬಿಡತ್ತೆ. ನಾಲಿಗೆ ತಪ್ಪಿ ನುಡಿದರೆ ಮಾರಿ. ನೋಡಿ, ನಾಲಿಗೆ ಮಾತು, ಅದಕ್ಕೆ ವಚನದಲ್ಲಿ ನಾಮಾಮೃತ ತುಂಬಿ, ನುಡಿದರೆ ಮುತ್ತಿನ ಹಾರ ಅಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಲಿಂಗಮ್ಮೆ ನುಡಿದರೆ ಲಿಂಗ ಮೆಚ್ಚಿ ಹೌದು ಅಂದ್ರೆ ಮೀನ್ಸ್ ಒಂದೊಂದು ಮಾತು ನಮ್ಮನ್ನ ಹೇಳ್ತಿದ್ರು. ನಮ್ಮ ಒಂದು ಮಾತಿನಿಂದ ನಮ್ಮ ಮನಸ್ಥಿತಿ, ನಮ್ಮ ಭಾವನೆ, ನಮ್ಮ ಯೋಚನೆ, ನಮ್ಮ ಜೀವನದ ಎಲ್ಲವೂ ಅರ್ಥವಾಗ್ಬಿಡತ್ತಂತೆ ನಮ್ಮ ಒಂದು ಮಾತಿನಿಂದ. ಅದಕ್ಕೆ ಮಾತೇ ಮುತ್ತು, ಮಾತೇ ಮೃತ್ಯು ಅಂತ ಹೇಳ್ತಾರೆ. ಇಷ್ಟು ಅದ್ಭುತವಾದ ಸತ್ಯ ದರ್ಶನ ನಮ್ಗೆ ಕೊಡ್ತಾ ಬಂದಿದ್ದಾರೆ. ಇನ್ನೊಂದು ವಚನವನ್ನ ಹೇಳಿ ಮುಗಿಸೋ ಪ್ರಯತ್ನವನ್ನ ಮಾಡೋಣ. ಈ ಬೆಳಕಿನಲ್ಲಿ, ಥಿಯೋಸಫಿಯ ಬೆಳಕಿನಲ್ಲಿ ನೋಡೋಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನುಷ್ಯ ಎಷ್ಟು ಸಂಕುಚಿತ ಭಾವನೆಯಿಂದ ಬದುಕ್ತಾ ಇದ್ದಾನೆ, ಜೀವನವನ್ನ ಕಳೀತಾ ಇದ್ದಾನೆ, ಅರಿವಿಲ್ದೇನೆ ಸಾಕ್ತಾ ಇದ್ದಾನೆ ಅನ್ನೋದಕ್ಕೆ. ಕಾಗೆಯೊಂದಗಳ ಕಂಡಡೆ ಕರೆಯದೆ ತನ್ನ ಬಳಗವನು, ಕೋಳಿಯೊಂದು ಗುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವನು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದೆಡೆ ಕಾಗೆ ಕೋಳಿಗಳಿಂದ ಕಷ್ಟ ಅಂತ ಕಷ್ಟ ಅನ್ಭವಿಸ್ತಾನೆ. ಅಂದ್ರೆ ಏನು? ಎಲ್ಲ ಇಳೆ ನಿಮ್ಮ ದಾನ ಬಿಡ, ಪ್ರತಿಯೊಂದು ಭಗವಂತ ಕೊಟ್ಟಿರುವಂತದ್ದು. ಏನಾದ್ರು ತಂದಿದ್ವೇನು ಈ ಪ್ರಪಂಚಕ್ಕೆ ಬರ್ಬೇಕಾದ್ರೆ? ಏನಿಲ್ಲ, ಬರೀ ಕೈ ಬಂದ್ವಿ. ಇಷ್ಟೆಲ್ಲ ಸಂಪಾದನೆ ಸಿಕ್ಕಿರುವಂತದ್ದು ಯಾವ ದೃಷ್ಟಿಯಿಂದ, ಯಾವ ಸ್ಥಿತಿಯಿಂದ ಕೊಟ್ಟಿದ್ದಾನೆ ಭಗವಂತ ಇದನ್ನೆಲ್ಲ? ಭಗವಂತನು ಅವನ್ ಕೊಟ್ಟಿರೋದು ಯಾತಕ್ಕೋಸ್ಕರ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಕೊಟ್ಟಿದ್ದನ್ನ ಅವನ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಅಂತೇಳಿ. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗ್ತೀವಿ ಅನ್ನೋದ್ರಲ್ಲಿ ಹೇಳ್ತಿದ್ದಾರೆ. ಕಾಗೆಯೊಂದಗಳ ಕಂಡಡೆ ಕರೆಯದೆ ತನ್ನ ಬಳಗವನ್ನು, ಕಾಗೆ ಒಂದಗಲು ಕುಡಿದ್ರೆ ಕಾ ಅಂತ ಕರೀತದ. ಎಷ್ಟು ವಿಶಾಲವಾದ ಭಾವನೆಯನ್ನ ಇವತ್ತು ನಾವೆಷ್ಟು ಸಂಕುಚಿತರಾಗಿ, ತಾನುಂಟೋ ತನ್ನ 3 ಲೋಕ ಉಂಟು ಅಂತ ಹೇಳ್ಬಿಟ್ಟು, ತಾನು ತನ್ನ ಕುಣ್ಣು ತನ್ನ ಕಣ್ಣಲ್ಲಿ ಗೊಂಬೆ ಅಂತ ನಮ್ ಹಿರಿಯವ್ರು ಹೇಳೋರು. ತಾನುಂಟು ಎಷ್ಟು ಸಂಕುಚಿತ ಭಾವನೆಯಿಂದ ಬದುಕನ್ನ, ನನ್ನ ಸಂಪಾದನೆ ನನಗೆ, ನನ್ನ ಮಕ್ಕಳಿಗೆ, ನನ್ನವರಿಗೆ ಅಷ್ಟೇ. ಎಷ್ಟು ಅದಕ್ಕೆ ಅದ್ರಲ್ಲಿ ಹೇಳ್ತಾರೆ, ಕೊಟ್ಟವರು ಸರಿಯೇ
ಕೊಡದೆ ಬಿಟ್ಟವರು ಸರಿಯೇ, ಇಕ್ಕಿದವರಿಗುಂಟು ಮದದಲ್ಲಿ ಸೊಕ್ಕಿದರೇನುಂಟು ಅಂತ ಹೇಳ್ತಾರೆ. ಅಹಂಕಾರದಿಂದ ಸೊಕ್ಕರೇನು ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಎಷ್ಟು ಸತ್ಯವನ್ನ ಹೇಳ್ತಾ ಬಂದಿದ್ದಾರೆ ಹಿರಿಯರು. ಅದಕ್ಕೆ ಕಾಗೆ ಒಂದು ಅಗಳು ಕಂಡ್ರೆ ಕಾ ಕಾ ಅಂತ ಕರಿತದಂತೆ ತನ್ನ ಬಳಗನ. ತನ್ನ ಬಳಗವನ್ನು ಗುಟುಕು ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನ್ನು, ಕೋಳಿಯೊಂದುಗಳು ಗುಟುಕು ಕಂಡಡೆ ಕುಕ್ಕು ಅಂತ ಕೂಗಿ ಕರೆಯದೆ ತನ್ನ ಕುಲನ, ಅವರಿಗಿಂತ ಕಾಗೆ ಕೂಗಿ ಕೋಳಿಗಳಿಗಿಂತನೂ ನಮ್ಮ ಜೀವನ ಈ ಸ್ಥಿತಿಯಿಂದ ಕಳೀತಾ ಇದೀವಲ್ಲ. ಇದಕ್ಕೆ ಮನುಷ್ಯ ಜನ್ಮದ ಒಂದು ಇಷ್ಟೊಂದು ಅದ್ಭುತವಾಗಿರೋ ಒಂದು ಪವಿತ್ರವಾಗಿರುವಂತಹ ಜನ್ಮವನ್ನ ಪಡ್ಕೊಂಡಿದೀವಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೊಂಡು ಹೇಗ್ ಬದುಕ್ತಿದೀವಿ, ಹೇಗ್ ಬದುಕ್ಬೇಕು ಅನ್ನೋ ಒಂದು ಪರಿಕಲ್ಪನೆನೂ ಇಲ್ದಿರ ಜೀವನವನ್ನ ಸಾಗಿಸ್ತಾ ಇದ್ದೀವಲ್ಲ ಅಂತ ಹೇಳ್ತಾ ಕೊನೆಗೆ ಈ ವಚನವನ್ನ ನೋಡಿ ಮುಗಿಸೋಣ. ಇವತ್ತು ನಮ್ಮ ಜೀವನದ ಸ್ಥಿತಿನ ನಾವು ನೋಡ್ಕೊಳ್ಳೋ ಒಂದು ಸಮಯವನ್ನ, ಅದಕ್ಕೆ ನಮ್ಮಲ್ಲಿ ಹೇಳುವಂಥದ್ದು ವಿಮರ್ಶೆ, ಇನ್ನರ್ ಸ್ಟಡಿ ಮೀನ್ಸ್ ಅಧ್ಯಯನವನ್ನ ಹೊರಗಡೆ ಅಧ್ಯಯನ ಆದ್ರೆ ನನ್ನನ್ನ ಸ್ವಜ್ಞಾನ, ನನ್ನನ್ನ ಸ್ಟಡಿ, ಇನ್ನರ್ ಸ್ಟಡಿ, ನನ್ನನ್ನ ನಾನು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಇವತ್ತು ನನ್ನ ಭಾವನೆ ಹೇಗಿದೆ, ನನ್ನ ಯೋಚನೆ ಹೇಗಿದೆ, ಮನಸ್ಸಿನಲ್ಲಿ ದ್ವೇಷ ಇವೇನೆಲ್ಲ ಸಮಥಿಂಗ್ಸ್ ಎಲ್ಲ ನಾನು ನೋಡ್ಕೊಳ್ತಾ ಹೋಗ್ಬೇಕು. ಪ್ರತಿ ಹೆಜ್ಜೆಗೂ ನನ್ನ ಗಮನಿಸ್ಕೊಳ್ತಿರ್ಬೇಕು. ಇವತ್ತೆಲ್ಲೋ ಮನಸ್ಸೆಲ್ಲ ಹೋಗ್ತಾ ಇದೆ, ಹೇಗಾಗ್ತಾ ಇದೆ, ಇದಕ್ಕೆಲ್ಲ ಏನು ಕಾರಣ? ಆ ಒಂದು ಹೈಯರ್ ಕಾನ್ಶಿಯಸ್ ನಲ್ಲಿ, ಉನ್ನತ ಸ್ಥಿತಿನಲ್ಲಿ ಈ ಒಂದು ಜ್ಞಾನದ ಬೆಳಕಿನ ನೋಡ್ತಾ ಹೋದ್ರೆ ಹೇಗಿರುತ್ತೆ ನಮ್ಮ ಮನಸ್ಥಿತಿ, ನಮ್ ಬೆಳಕು, ಆ ಹರಿವು ಹೇಗ್ ನಮ್ಗೆ ಅರ್ಥ ಆಗುತ್ತೆ, ಆ ಜ್ಞಾನದ ಬೆಳಕನ್ನ ನಾವು ಹೇಗ್ ಸಾಕ್ತೀವಿ ಅನ್ನೋದಕ್ಕೆ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ. ದಯ ಇಲ್ಲದ ಧರ್ಮ ಮತ ಏನೇ ಆಗಿರ್ಬೋದು, ಯಾವ್ದಿದೆ ದಯೆ ಇಲ್ದಿರೋಂಥದ್ದು. ದಯೆಯಿಂದ ಕೂಡಿರ್ಬೇಕು ಮನುಷ್ಯ. ದಯವೇ ಬೇಕು ಸಕಲ ಪ್ರಾಣಿಗಳನ್ನ ಮನುಷ್ಯರಲ್ಲಿ ಎಷ್ಟು ಮಟ್ಟಿಗೆ ದಯೆಯನ್ನ ತೋರಿಸ್ತಾ ಇದ್ದೀವಿ. ಯಾಕೆ ಸಹೋದರರು, ಸಹಮಾನವರು, ಭಗವಂತನ ಒಂದು ಅಂಶವನ್ನ ಹಂಚ್ಕೊಂಡು ಬಂದಿರುವಂತಹ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಅಂದ ಮೇಲೆ ನಾವೆಲ್ಲ ಹೇಗಿರ್ಬೇಕು, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಿಜವಾಗ್ಲೂ ಕೂಡ ನಾವೆಲ್ಲ ಪುಣ್ಯವಂತರು. ಇಂತಹ ಜ್ಞಾನವನ್ನ ಪ್ರಾಚೀನ ಕಾಲದಿಂದನೂ ಆಶ್ರಯ ಕಾಲದಿಂದನೂ ಸಹ ಹೆಜ್ಜೆ ಹೆಜ್ಜೆಗೂ ನಮ್ಮ ಬದುಕಿನ ಹಾದಿಯನ್ನ, ಆ ಒಂದು ಭಗವಂತನ ಯೋಜನೆಯನ್ನ ಅರ್ಥ ಮಾಡಿಕೊಂಡು ಈ ಮನುಷ್ಯ ಜನ್ಮದ ಸಾರ್ಥಕತೆಯ ನಿಟ್ಟಿನಲ್ಲಿ ಆ ಸಾಗುವಂತಹ ಒಂದು ಅವಕಾಶವನ್ನ ನಾವು ಮಾಡೋದಿಕ್ಕೆ, ಬೆಳೆಯೋದಿಕ್ಕೆ, ಭಗವಂತನ ಯೋಜನೆಯ ಒಂದು ಭಗವಂತನ ಕಾರ್ಯಕ್ಕೆ ನಾವು ಒಂದು ಬ್ಯಾಂಡ್ ಆಫ್ ಸರ್ವರ್ಸ್ ಅಂತ ಹೇಳ್ತಾರೆ. ಕಿಂಕರರ ಗುಂಪು ಇದೆ. ಭಗವಂತನ ಯೋಜನೆಗೆ ಕಾರ್ಯವನ್ನ ಮಾಡೋದಿಕ್ಕೆ ಸದಾ ಸಿದ್ಧರಾಗಿದ್ದಾರೆ. ಅಂತ ಕಿಂಕರರ ಗುಂಪಿನಲ್ಲಿ ನಾವು ಈ ಒಂದು ಮನುಷ್ಯ ಜನ್ಮವನ್ನು ಉಪಕರಣವನ್ನಾಗಿ ಮಾಡಿಕೊಂಡು ಈ ಜನ್ಮದ ಸಾರ್ಥಕತೆಯನ್ನ ಪಡೆಯುವ ಹಾದಿನಲ್ಲಿ, ಈ ಬೆಳಕಿನಲ್ಲಿ ನಾವೆಲ್ಲರೂ ಹೋಗೋಣ ಅಂತ ಅವಕಾಶವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು